ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು 52 ವಿಡಿಯೋ ಉತ್ತರ ಕರ್ನಾಟಕದ ಜನಪದ ವಸ್ತು ಸಂಗ್ರಹಾಲಯಕ್ಕೆ ಬಂದೀನಿ. ಸೊ ಈಗ ಒಳಗಡೆ ಹೋಗೋಣ ಬರ್ರಿ, ಯಾವ ಥರ ಎಲ್ಲ ಐತಿ ತೋರಿಸ್ತೀನಿ ನಾನು ನಿಮ್ಗೀಗ. ಸೊ ನಮ್ಮ ದಾರ್ಲು ಬಂದ ನೋಡ್ರಿ. ಸೊ ನೋಡ್ರಿ ಈ ಥರ ಎಲ್ಲ ಐತಿ, ಇಲ್ಲಿ ಗಾರ್ಡನ್ ವ್ಯವಸ್ಥೆ ಕೂಡ ಐತಿ. ಹಂಗೆ ಸೊ ಸ್ಟಡಿ ಮಾಡೋಕ್ಕೂ ಒಂದು ಒಳ್ಳೆ ಪ್ಲೇಸ್ ಅಂತ ಅನಿಸುತ್ತೆ. ಸೊ ಬಿಸಿಲಂತರೂ ಆಗೇ ಬಿಡ್ತು, ಎಷ್ಟು ಜಲ್ದಿ ಹೋಗ್ಬೇಕಂತಂದ್ರೂ ಬಿಸಿಲು ಆಗೇ ಬಿಡ್ತು ನೋಡ್ರಿ, ಈ ಥರ ಐತಿ. ಸೊ ನಾ ಈಗ ಇಲ್ಲಿ ಒಳಗಡೆ ಹೋಗ್ತೀನಿ, ಒಳಗಡೆ ಹೋಗಿ ನಿಮ್ಗೆ ವಿಡಿಯೋನ ತೋರಿಸ್ತೀನಿ ನಾನು ಯಾವ ಥರ ಇಲ್ಲೆಲ್ಲ ಐತನ್ನು ತೋರಿಸಿ. ಸೊ ಈಗ ಎಂಟ್ರೆನ್ಸಿಂತ್ರ ನಾವು ಒಳಗಡೆ ಬಂದೀವಿ. ಸೊ ನಾನು ಒಬ್ಬಕ್ಕೆ, ನನ್ನ ಗಂಡಸ್ಕರ ಬಂದಾರ ಇಲ್ಲಿ. ಸೊ ನೋಡಿ, ಸ್ವಾಗತ, ಬನ್ನಿ. ನೋಡ್ರಿ ಈಗ ನಾನು ಒಳಗಡೆ ಬಂದೀನಿ. ನಮ್ಮ ಡಾರ್ಲು ಕೇಳ್ತಿದ್ದ, ಸೊ ನಿಮ್ಮ ಊರ ಕಡೆ ಸ್ಪೆಷಲ್ ಎಲ್ಲ ತೋರ್ಸ ಅಂತ ಹೇಳ್ತಿದ್ದ. ಸೊ ನೋಡಿ ಹೆಂಗೆ ನೋಡಾಕತ್ತಾನ, ನನ್ನ ಬಿಡ್ತಾನ ನೋಡಾಕತ್ತಾನ. ಸೊ ಹಾಗಾಗಿ ನಾನೀಗ ಅವನ ಜೊತೆಗೆ ನಿಮಗೂ ತೋರಿಸ್ತೀನಿ. ಭಾಳ ದೂರಿಂದ ಇದ್ದವರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಿರ್ತೀರಿ. ಸೊ ಬಾಗಲಕೋಟೆಗೆ ಬಂದ್ರೆ ಮಿಸ್ ಮಾಡಿದೆ, ಈ ಮ್ಯೂಸಿಯಮ್ನ ವಿಸಿಟ್ ಮಾಡಿರಿ. ಸೊ ಬರ್ರಿ, ಇನ್ನು ಎಲ್ಲನೂ ತೋರಿಸ್ತೀನಿ ನಾನು. ಸೊ ನೋಡ್ರಿ, ಈಗ ನಾನು ಲಾಸ್ಟ್ ಒನ್ ನಿಂತರ ವಿಡಿಯೋನ ಚಾಲೂ ಮಾಡಾಕ್ತೀನಿ. ಸೊ ಇಲ್ಲಿ ಗೇಟ್ ಹಾಕ್ಯಾರ, ಇದ್ದ ಲಾಸ್ಟ್ ಅಂತ ತಿಳ್ಕೊಂಬಿಟ್ರಿ. ಹಾಗಾಗಿ ಇದು ನೋಡ್ರಿ, ಇಲ್ಲೆಲ್ಲ ತಗಡಿನಿಂದ ಮಾಡ್ಯಾರ ಇದನ್ನೆಲ್ಲ. ಹಾಂ, ತಗಡು ನೋಡಿ, ಎಲ್ಲ ತಗಡಿನಿಂದ ಮಾಡ್ಯಾರ. ಪ್ಲಸ್ ಮತ್ತಿಲ್ಲಿ ನೋಡ್ರಿ ಎಲ್ಲ ಬಾವಿ ಸೇದಿದ್ದು ಅದು ಮಾಡ್ತಿದ್ರು. ಸೊ ಆ ಹೆಣ್ಮಕ್ಳ ವೇಷಭೂಷಣನ ನೋಡ್ರಿ ನೀವು. ಹೆಣ್ಮಕ್ಳೆಲ್ಲ ಯಾವ ಥರ ಉಡುಗೆಗಳನ್ನ ತೊಟ್ಟಾರ ಅಂದ್ರೆ ಕುಬ್ಸ ಹಾಕೊಂಡಾರ ನೋಡ್ರಿ. ಆಗಿನ ಕಾಲದ ಹೆಣ್ಮಕ್ಳದ್ದು ಬಗ್ಗೆ ಇರೋ ಥರ ಐತಿ. ಸೊ ಒಂದಿಬ್ರು ಬಾವಿ ಸೇದಾಕತ್ತಾರ. ಇಲ್ಲಿ ನೋಡ್ರಿ ಕೊಡ ಇದು ಮಾಡಾಕತ್ತಾರ ನೋಡ್ರಿ, ಒಬ್ರು ಕೊಡ ಹೊರ್ಸೋದು, ಹೆಲ್ಪಿಂಗ್ ನೇಚರ್ ಆ ಥರ ಮಾಡ್ಯಾರ. ಸೊ ಒಂದಿಷ್ಟು ಮಂದಿ ಬಿಂದಿಗೆಗಳನ್ನು ಹೊತ್ಕೊಂಡೆಲ್ಲ ಹೋಗ್ಯಾರ. ಸೊ ಇದೊಂದು ಕಟಂಜರಿ ನನಗೆ ಅಡ್ಡ ಹಾಕ್ಬಿಟ್ಟತಿ, ಹೈಟ್ ಇಲ್ಲ ನಾನು. ಸೊ ಹಂಗಾಗಿ ಅಲ್ಲಿ ನೋಡ್ರಿ ಬಟ್ಟೆ ತೊಳ್ಯಾಕತ್ತಾರ. ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋನ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ರೀ. ಸೊ ನೋಡ್ರಿ, ನಾ ಎಷ್ಟೊತ್ತನ ಕ್ಲಿಯರ್ ಕಾಣಲಿಲ್ಲ. ತೋರಿಸ್ತೀನಿ. ನಮ್ಮ ಡಾರ್ಲು 1 ನಂಬರ್ ಪೇಂಟಿಂಗ್ ತೆಗ್ದಾರ ನೋಡಿಲ್ಲ ಅಂತ ಹೇಳಕತ್ತಾನ. ಎಷ್ಟು ಮಂದಿ ಅದಾರ ಅವ್ರದ್ದು ಅಂದ್ರೆ ಜಾತ್ರೆ ಮಹೋತ್ಸವ ಮಾಡಿದ್ರೆ ಯಾವ ಥರ ಇರ್ತೈತಿ ಅನ್ನೋದೆಲ್ಲ ಪೇಂಟ್ ಮಾಡ್ಯಾರ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ಬೋದು ನೀವು, ಇವ್ರ ಹೆಣ್ಮಕ್ಳು ಮೂಗ್ನತ್ತು ಸಕ್ರ ಒಂದು ಸ್ಟೋನ್ ಹಚ್ಚಿ ತಯಾರು ಮಾಡ್ಯಾರ. ಸೊ ಹಂಗಾಗಿ ಎಲ್ಲ ನೀಟಾಗಿ ಕಾಣಿಸುತ್ತೆ. ಪ್ಲಸ್ ಇಲ್ಲಿ ನೋಡ್ಬೋದು ನಾವು, ಇದೊಂದು ಬಂಡಿ ಗಾಲಿ ಐತೆ ನೋಡ್ರಿ. ಬಂಡಿ ಗಾಲಿ ಏನೈತಲ್ಲ, ಇದೇನು ಬಂಡಿ ಗಾಲಿ ಐತಲ್ಲ, ಬಂಡಿ ಗಾಲಿಗೂ ಹಂಗೆ ನೀಟಾಗಿ ಮುತ್ತುಗಳನ್ನು ಪೋಣಿಸಿ ಹಾಕಿ, ಸೊ ಮತ್ತು ಇದನ್ನೆಲ್ಲ ಎತ್ತಿಂದದು ಎಲ್ಲ ಒಂದು ಗಾಜು ಇಲ್ಕ ಉಸುಕ ಹಿಂಗೆ ಹಾಕಿರ್ಬೇಕು. ಸೊ ಎಷ್ಟು ಮನಿ ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಯಾರ, ಚೆನ್ನಾಗೈತಿ ಇದಂತರೂ. ಸೊ ಹಾಂ, ಟಿಕ್ಳಿ ಇದು ನೋಡ್ರಿ ಎಷ್ಟು ನೀಟ್ ಐತಿ. ಮನಿ ಕಿಟಕಿ ಒಳಗೆ ದೇವ್ರ ಕೋಲಿ ಅಂತಾರ, ಹಾಂ ಆ ಥರ ಎಲ್ಲ ಎಷ್ಟು ನೀಟಾಗಿ ಐತಿ. ಮತ್ತು ಇಲ್ಲಿ ಕಾರ್ಡ್ಸಿಟ್ನ ಕಟ್ ಮಾಡಿಬಿಟ್ಟು ದೀಪದ ಥರ ಹಚ್ಚಾರ. ಅದ್ರೊಳಗೊಂದು ಮಾರ್ಕರ್ಲಿ ಬರೆದು, ರೆಡ್ ಕಲರ್ ಮಾರ್ಕರ್ಲಿ ಬರೆದು ದೀಪದ ಥರ ಎಲ್ಲ ಮಾಡ್ಯಾರ. ಸೊ ಇದೆಲ್ಲ ಟಿಕ್ಳಿಂತ್ರ ಮಾಡ್ಯಾರ. ಸೊ ಅವರು ತೊಡುವಂಥ ಕುಬ್ಸ ಸಕ್ಕರೆ ಎಲ್ಲ ಟಿಕ್ಳಿ ಹಚ್ಚಾರ. ಮತ್ತು ನಕ್ಲೆಸ್ ಮಾಡ್ಯಾರ ನೋಡ್ರಿ, ಇಲ್ಲಿ ಸರ ಸಕ್ರೆ ಮಾಡ್ಯಾರ. ಅವ್ರ ಕೊಳ್ಳಾಗ ತಾಳಿ ಸಕ್ರ ಮುತ್ತಿನಿಂದನ ಮಾಡ್ಯಾರ. ಎಷ್ಟು ನೀಟ್ ಐತಿ. ಹಾಂ, ಎಷ್ಟು ನೀಟಾಗಿ ಮಾಡ್ಯಾರ ನೋಡ್ರಿ ಎಲ್ಲ. ಇದು ಎಲ್ಲ ಕಟ್ಗೆ ತುಂಡುಗಳಿಂದ ಮತ್ತು ತೆಂಗಿನ ಗರಿ ಇರ್ತೈತಲ್ಲ ಅದರಿಂದ ಆಗೈತೆ ನೋಡ್ರಿ. ತೆಂಗಿನ ಪರ್ಕಿ
ಇರುತ್ತಲ್ಲ ಅದರಿಂದ ಇದೆಲ್ಲ ಕ್ರಿಯೇಟ್ ಮಾಡ್ಯಾರ. ಜೋಳದ ದಂಟ ಸಕ್ರೆ ಕ್ರಿಯೇಟ್ ಮಾಡ್ಯಾರ ನೋಡ್ರಿ ಅದ್ರೊಳಗೆ. ಸೊ ಇಷ್ಟೆಲ್ಲ ಇದರಿಂದ ಮಾಡ್ತಾರತ್ ನಮಗೆ ಹತ್ರ ಗೊತ್ತೇ ಇದ್ದಿದ್ದಿಲ್ಲ. ಸೊ ಪ್ರತಿ ಸಲ ನಾನು ಬಂದೀನಿ, ಆದ್ರೆ ಇದನ್ನ ಇಷ್ಟು ಲಕ್ಷ ಕೊಟ್ಟು ನಾನು ನೋಡೇ ಇಲ್ಲ. ಹಂಗೆ ಮಸ್ತ್ ಐತೆ ಅನ್ಕೋತಾನೆ ಹೋಗಿವಿ. ಮಸ್ತ್ ಐತೆ ಅಂತ ಅನ್ಕೋತೇನೆ ಹೋಗಿವಿ. ಪ್ಲಸ್ ಹಂಗೆ ನೋಡ್ರಿ ನೀರು ತೊಗೊಂಬರಕತ್ತಾರ. ಸೊ ಇಲ್ಲಿ ಈ ಮನೆಗಳನ್ನ ನೋಡ್ಬೋದು ನಾವು ಇಲ್ಲಿ. ಸೊ ಕ್ಯಾಮ್ರಾ ಉಲ್ಟಾ ಮಾಡ್ಕೊಂತಾರ್ರಿ. ಸೇಮ್ ಯಾವುದಾದ್ರೂ ಮಣ್ಣಿನ ತಂದಿಟ್ಟಾರನ ಅನ್ನಿಸ್ಬೇಕು ಆ ಥರ ಐತಿ. ಸೊ ಹಂಗೆ ಜೂಮ್ ಹಾಕಿ ತೋರಿಸ್ತು ನೋಡ್ರಿ. ದನಗಳು ಅದು ಎಲ್ಲ ಕಟ್ಟಾಕ ಎಲ್ಲ ಮಾಡ್ಯಾರ. ಸೊ ಮನೆ ಮುಂದೆ ನಾಯಿ ಆಟ ಆಡೋದು ಮತ್ತು ಬಂಡಿ ಥರ ಎಲ್ಲ ಚೆನ್ನಾಗೈತಿ. ಸೊ ಇದನ್ನಂತರೂ ಆ ಕಲ್ಲುಗಳೆಲ್ಲ ಚೂರು ಇರ್ತಾವಲ್ಲ, ಆ ಕಲ್ಲುಗಳನ್ನು ಒಡೆದ್ಬಿಟ್ಟು ಮತ್ತು ಹಚ್ಚಾರಿಲ್ಲಿ. ಹಂಗೆ ದೇವ್ರ ಸಕ್ರೆ ಐತೆ ನೋಡ್ರಿ ಅಲ್ಲಿ. ಮತ್ತು ಇಲ್ಲೇ ನೋಡ್ರಿ ನೆಕ್ಸ್ಟ್ ಇದನ್ನು ಸ್ಕೆಚ್ ಮಾಡ್ಯಾರ ನೋಡ್ರಿ ಸೀಸ್ ಪೆನ್ಸಿಲ್ಲೇ. ಎಷ್ಟು ನೀಟಾಗೈತಿ. ಇದೇನು ವಾವ್, ಇದು ನೋಡ್ರಿ ಎಷ್ಟು ನೈಸ್ ಐತಿ. ನೋಡ್ಲ ನೀನು ಹೇಳ ಇದರಲ್ಲಿ ಮಾತಾಡುತ್ತೆ. ಇದನ್ನೆಲ್ಲ ಹೆಣ್ದಾರ ನೋಡ್ರಿ ಎಷ್ಟು ಚಂದ ಹೆಣ್ದಾರ. ಸೊ ಕಾಣಬಾರ್ದಿಲ್ಲ ಹೆಣ್ದಾರಂತೆ ಆ ಥರ ಐತಿ. ಸೊ ಹುಡುಗಿ ಡ್ರೆಸ್ ಅದು ಎಲ್ಲ ನೋಡ್ರಿ. ಆಟ ಆಡೋದು ಹಬ್ಬ ಹರಿದಿನಗಳು ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ಯಾರ. ಸೊ ಇಲ್ಲಿ ನೋಡ್ರಿ ನನ್ನ ಮಗಳು ಅಷ್ಟೊಂದು ಪಾಪು ಐತಿ. ಹಿಂಗೆ ಅವ್ರ ಅಮ್ಮನ ತಪ್ಕೊಂಡು ಕುಂತೈತಿ, ಕುಂಚಿಗೆ ಹಾಕೊಂಡತಿ. ಇಲ್ಲಿ ನೋಡ್ರಿ ಇಲ್ಲಿ ಡಾಗ್ ಎಲ್ಲ ಎಷ್ಟು ಕ್ಯೂಟಾಗಿ ಬರಾಕತೈತಿ. ಇದೊಂದು ಹಂಚಿನ ಮನೆಗಳು ಇರ್ತಾವಲ್ಲ ಊರ ಕಡೆ, ಆ ಥರ ಹಂಚಿನ ಮನೆಗಳ ಹತ್ರ ಕಟ್ಟಿ ಮ್ಯಾಗ ನಾಯಿ ಅವ್ರ ಮಕ್ಕಳನ್ನ ಕರ್ಕೊಂಡು ಮಕ್ಕೊಂದೈತಿ. ಅದೆಲ್ಲ ವಿಡಿಯೋ ಬಂದೈತಿ. ಇದು ರಿಯಲ್ ಅರ್ಬಿನ. ಹಾಂ, ರಿಯಲ್ ಅರ್ಬಿನ ಎಷ್ಟು ಚಂದ ಉಡ್ಸಿದಾರ ಥರ ಮಾಡ್ಯಾರ ನೋಡ್ಲ. ಆ್ಯಕ್ಚುಲಿ ಅಜ್ಜಿ ನೋಡು ಬಡಿಗೆ ತೊಗೊಂಡು, ಅಜ್ಜಿ ನೋಡ್ರಿ ಬಡ್ಗಿ ತೊಗೊಂಡೆಲ್ಲ ಈಕೆ ಹೆಂಗೆ ಮೊಮ್ಮಕ್ಕಂಗೆ ಕರ್ಕೊಂಡು ಹೊಂಟಾಳ. ಮತ್ತು ಹಂಗೆ ಹೇರ್ ಸಕ್ರ ಗಮನಿಸ್ಬೋದು ನಾವು ಯಾವ ಥರ ನೋಡ್ರಿ. ಹೇರ್ ಕೂಡ ವೈಟ್ ಕಲರ್ ಬಿಳಿ ಕೂದಲಾಗಿರ್ತಾವಲ್ಲ ಆ ಥರನೇ ಐತಿ. ಸೊ ಇಲ್ಲಿ ಹಸನ್ ಮಾಡಾಕತ್ತಾರ, ಅದ್ರೊಳಗೆ ಕಾಳುಗಳು ಅದಾವು. ಸೊ ಎಷ್ಟು ಇದು ಐತಂತ ನಾ ಗಮನಿಸೇ ಇಲ್ಲ. ಇದನ್ನು ಹಂಗೆ ಮಾಡಿಬಿಟ್ಟಿದ್ನಿ. ಕರ್ಮನಿ ಪೋನಿಸ್ ಎಲ್ಲ ತಾಳಿ ಹಾಕ್ಯಾರ ವಾಪಸ್. ಇಲ್ಲಿ ಹುಡುಗಿ ಕೈಯಾಗ ಬಳಿ ನೋಡ್ರಿ ಎಷ್ಟು ಡೆಕೋರೇಷನ್ ಎಲ್ಲ ಸಖತ್ತಾಗೈತಿ. ಬಾಗ್ಲೈತಿ, ಬಾಗ್ಲಿಗೆಲ್ಲ ಕುಂಕುಮ ಭಂಡಾರ ಇಬತ್ತಿ ಎಲ್ಲ ಹಚ್ಚಾರ ನೋಡ್ರಿ ಇಲ್ಲಿ. ಮತ್ತು ಹಂಗೆ ಒಳಗೆ ಹೋಗಿ ಕಟ್ಟಿ ಮ್ಯಾಗ ಮಾತಾಡ್ಕೊತ ಕುಂದ್ರೋದು ಎಲ್ಲನೂ ಐತಿದ್ರೋಗ. ಇಲ್ಲಿ ನೋಡ್ರಿ ಇದು ಗಣೇಶ ಹಬ್ಬದ ಐತಿದ. ಇಲ್ಲಿಂತ್ರ ನೋಡ್ಬೋದು ನಾವು ಪಟಾಕಿ ಹೆಚ್ಚಾಕ್ತಾರೆ ಇಲ್ಲಿ. ಊರಿನ ಹಿರಿಯರೆಲ್ಲರೂ ಅದಾರ, ಸ್ವಲ್ಪ ಜನ ಡ್ಯಾನ್ಸ್ ಮಾಡಾಕತ್ತಾರ. ಇಲ್ಲೊಬ್ರು ಗಣಪತಿ ತೊಗೊಂಡಾರ. ಇಲ್ಲೆಲ್ಲ ಹಲ್ಗಿ ಬಾರಿಸೋದು ಅದು ಮಾಡ್ತಾ ಹಂಗೆ ಅವಂಗಿಷ್ಟ ಆಗಿದ್ದೆಲ್ಲ ಹಿಡ್ಕೊಂಡಾರ. ಇದು ಮನೆ ಹಳ್ಳಿ ವಾತಾವರಣದ ಆಯ್ತು ನೋಡ್ರಿ ಇದೆಲ್ಲ. ನಾನಿವಾಗ ಆಗಳೇ ತೋರಿಸ್ತಿದ್ನಲ್ಲ ಆ ಪಕ್ಕದ ಮನೆ ಇಲ್ಲೈತೆ ನೋಡ್ರಿ. ಸೊ ನಮ್ಮ ಊರ ಕಡೆ ಹಳ್ಳಿಗಳ ಕಡೆ ಹಿಂಗೆ ಮಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಯಾರಾದರೂ ಹಿಂಡು ಹೊತ್ನಾಗ ಹಾಲು ಹಿಂಡು ಹೊತ್ನಾಗ ಒಬ್ರು ಮುಂದೆ ನಿಂದಿರ್ತಾರೆ, ಇಲ್ಲಿಕಂದ್ರೆ ಹಿಡ್ಕೊಂಡು ನಿಂತಿರ್ತಾರೆ. ಸೊ ಹಂಗೆ ಒಂದು ಹುಡುಗಿ ಹಿಡ್ಕೊಂಡು ನಿಂತಾಳ, ಅವ್ರವ ಹಾಲು ಹಿಂಡಾಕತ್ತಾಳ. ಹಂಗೆ ಮತ್ತು ಆಡೋದು ಅದಾವ. ಸೊ ಹಾಲು ಉಣ್ಸಾಕತೈತಿ ಆಡು ಕೋಯಿಸ್ಕ್ರ ಅದಾವ. ಮತ್ತು
ಸೊ ನೋಡ್ರಿ ಇದು ನಾಗರ ಪಂಚಮಿ ಹಬ್ಬದ ನೋಡ್ರಿ ಇದು. ನಾಗ ಪಂಚಮಿ ನಿಮ್ಮ ಕಡೆ ಈ ಕಡೆ ಜೋರ್ಲೆ ಮಾಡ್ತಾರಲ್ಲ. ಹಾಂ ಮಾಡ್ತಾರ ಪಂಚಮಿ, ನಾವೆಲ್ಲ ಉಂಡೆ ಮಾಡಿರ್ತೀವಿ. ಸೇಮ್ ನಿಮ್ಮ ಕಡೆ ಇದು ಅಂದ್ರೆ ಪಂಚಮಿ ಮಾಡ್ತಾರಲ್ಲ, ಸೇಮ್ ನಮ್ಮ ಕಡೆ ದೀಪಾವಳಿ ಮಾಡ್ತಾರೆ. ದಿವಾಳಿ ಎಷ್ಟು ಹಿಂಗೆ ಕುಡಿತಾನೆ ನೋಡ್ರಿ, ಬರೀ ನಾನು ಬಿಟ್ಟು ನಾವು ಕುಡಿಬಾರ್ದಂತ ಅವ ಕುಡಿತಾನೆ. ಕುಡಕ್ತೀನಿ ಎಷ್ಟು ಯಾವಾಗ ಕುಡಿದೆ. ಸೊ ನೋಡ್ರಿ ನಾವು ಪಂಚಮಿ ಒಳಗೆ ಏನೆಲ್ಲ ಮಾಡ್ತಿರ್ತೀವಿ ಅನ್ನೋದೆಲ್ಲ ಐತಿದ್ರೊಳಗೆ. ಸೊ ಬೋಲ್ಬುಗ್ರಿ ಆಡಿಸ್ತಿರ್ತೀವಿ, ಈ ಥರ ಎಲ್ಲ ಕಟ್ಟಿ ಆಡಿಸ್ತಿರ್ತೀವಿ. ಮತ್ತು ಹಂಗೆ ಜೋಕಾಲಿ ಆಡೋದು, ನಾನಂತರ ಇದನ್ನ ಮೊಮೆಂಟ್ಸ್ ಎಲ್ಲ ಮಿಸ್ ಮಾಡ್ಕೊತೇನೆ ಜಾಸ್ತಿನ. ಸೊ ಮತ್ತು ಹಂಗೆ ಬತ್ತಿಲೆ ಹಾರ ಮಾಡಿ ನಾಗಪ್ಪಗೆ ಹಾಕ್ತೀವಿ, ಹಾಲು ಎರಿತೀವಿ. ನಮ್ಮ ಜಾನು ನಟ ಐತೆ ನೋಡಿ, ಕುಂಚಿಗೆ ಎಷ್ಟು ಸಖತ್ತಾಗಿ ಕ್ರಿಯೇಟ್ ಮಾಡ್ಯಾರ ಇದ್ರೊಳಗೆ. ಇಲ್ಲಿ ನೋಡ್ರಿ ಕೋಳಿ ಮರಿಗಳು ಎಷ್ಟು ಅದಾವ, ಬಣ್ಣ ಬಣ್ಣದ ಕೋಳಿ ಮರಿಗಳು ಅದಾವ. ಸೊ ಇಲ್ಲಿ ಅದಕ್ಕೆ ಎಲ್ಲ ಸ್ವಲ್ಪ ಈಗೆಲ್ಲ ಭಾಳ ದಿನ ಆಯ್ತು ಇದನ್ನು ಕ್ರಿಯೇಟ್ ಮಾಡಿ ನವನಗರೊಳಗೆ. ಸೊ ಹಂಗಾಗಿ ಒಂದೊಂದು ಕಿತ್ತು ಹೋಗ್ಬಿಟ್ಟವ ನೋಡ್ರಿ. ಕೋಳಿ ಮ್ಯಾಗ ಒಂದು ಮರಿ ಕುಂತೈತಿ, ಆ ಥರ ಎಷ್ಟು ಚಂದ ಕ್ರಿಯೇಟ್ ಮಾಡ್ಯಾರ. ಸೊ ಹಂಗೆ ಹುಂಜುನೂ ಐತಿ ಬಾಜು. ಕೃಷ್ಣ ಜನ್ಮಾಷ್ಟಮಿ ಇದ್ದನ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇದು ಇರ್ಬೋದು. ಇದನ್ನು ಏನು ಇದು ಇರ್ತಾವಲ್ರಿ ಮುತ್ತುಗಳು, ಆ ಥರ ಅದರಿಂತ ಮಾಡ್ಯಾರ ಇದನ್ನ. ಸೊ ತೊಟ್ಲನೂ ಎಷ್ಟು ನೀಟಾಗಿ ಮಾಡ್ಯಾರ ನೋಡ್ರಿ, ತೊಟ್ಲ ಅದು. ಇದಂತರ ಸಖತ್ತಾಗಿ ಕಾಣಿಸ್ತಾ, ಹುಡುಗಿಯರು ಇಬ್ಬರು ನಿಂತಾರ. ಇದೇನಿರ್ಬೋದು ಡಾರ್ಲು, ಇದು ಇರ್ಬೋದಲ್ಲ, ಸ್ಕೆಚ್ ಮಾಡ್ಯಾರಲ್ಲ. ಇದು ಸಂಗೀತ ವಾದ್ಯ ನುಡ್ಸೋದು. ಹಾಂ ಪೆನ್ಸಿಲ್ಲೇ ಮಾಡ್ಯಾರ, ಸಂಗೀತ ವಾದ್ಯದೈತಿ. ಸೊ ಅದು ನಾವು ಎಷ್ಟೊತ್ತನ ನೋಡಿಲ್ಲ, ಅದ್ರ ಡೀಟೇಲ್ಸ್ ಸತ್ರ ಕೊಟ್ಟಿರ್ತಾರೆ ನೋಡ್ರಿ ಇಲ್ಲೆಲ್ಲ. ನಾನು ನೋಡೇ ಇಲ್ಲ, ಬಟ್ ಹಂಗೆ ಅದ್ರನ್ನ ನಾವು ಕಂಡು ಹಿಡ್ಕೊಂಡು ಎಲ್ಲ ವಿಡಿಯೋ ಮಾಡಾಕತ್ತೀವಿ. ಶ್ರವಣ ಅಂದರೆ ಕೇಳುವುದು, ಶ್ರಾವಣ ಮಾಸ ಅಂದರೆ ಪುರಾಣ. ಹಾಂ ನಾ ಸಂಗೀತ ನಾಗ್ತೀನಿ ಇಲ್ಲ, ಪುರಾಣ ಪುನಸ್ಕಾರಗಳು ಅಂತ ನಡೀತಿರ್ತಾವೆ ಶ್ರಾವಣದಾಗ, ಜಾಸ್ತಿ ನಡೀತಾವೆ ನಮ್ಮ ಹಳ್ಳಿ ಕಡೆ. ಸೊ ಹಾಗಾಗಿ ಶ್ರಾವಣದಾಗ ಎಲ್ಲರೂ ಪ್ರವಚನ ಕೇಳಕ್ಕೆ ಹೋಗ್ಯಾರ ನೋಡ್ರಿ ಇವರೆಲ್ಲ. ಅದು ಎಲ್ಲ ಕ್ರಿಯೇಟ್ ಮಾಡ್ಯಾರ ಇಲ್ಲಿ. ಇದಂತರೂ ಇಲ್ಲೇ ಐತಿ, ಸೊ ಮುಟ್ಟಕ್ಕಾಗೋದಿಲ್ಲ. ಮತ್ತು ಹಂಗೆ ಇದು ಕುರ್ಗಾರ ನೋಡ್ರಿ, ಎಲ್ಲ ಬಾವ್ಯಾಗೆಲ್ಲ ನೀರಿಲ್ಲ ಪಾಪ ಕುರಿಗಳೆಲ್ಲ. ಕುರಿ ಹೆಂಗೆ ನೀರು ಕುಡಿತಾವನೋ ಗೊತ್ತಿಲ್ಲ. ಸೊ ಆ ಥರ ಎಲ್ಲ ಕ್ರಿಯೇಟ್ ಮಾಡ್ಯಾರ ಇಲ್ಲಿ. ಕುರಿ ಕಾಯು ಕುರ್ಗಾರನ್ ನೋಡ್ರಿ, ಆ ಹುಡುಗ ನೋಡ್ರಿ ಕರೆಗೋ. ನಮ್ಮ ಹಳ್ಳಿ ಸೈಡ್ ಎಲ್ಲ ಹಳ್ಳಿ ಸೈಡ್ ಸಾಲಿ ಹುಡುಗರ ಕುರಿ ಕಾಯಕ್ಕೆ ಹೋಗ್ಯಾರ. ಸಾಲಿ ಅರ್ಬಿ ಹಾಕ್ಕೊಂಡು ಕುರಿ ಕಾಯಕ್ಕೆ ಹೋಗ್ಯಾರ ಪಾಪ. ಆ ಥರ ಆ ಹುಡುಗನ್ನು ಕ್ರಿಯೇಟ್ ಮಾಡ್ಯಾರ. ವಾವ್ ನೋಡ್ರಿ ಇಲ್ಲಿ ಯಾವ ಥರ ಐತಿ. ಹಾಂ ಬ್ಯಾಂಗಲ್ಸ್ ಐತ್ಲ. ಇದನ್ನ ಗುಳ್ಳವನ ಹಬ್ಬ ಅಂತ ನೋಡ್ರಿ. ನಮ್ಮ ಹಳ್ಳಿಯೊಳಗೆ ಎಲ್ಲರಿಗೂ ಗೊತ್ತಾ ಇರ್ತೈತಿ ಗುಳ್ಳವಕ್ಕೆ ಹೋಗೋದು. ಎಲ್ಲ ನಾವು ನಮಗೆ ಇಷ್ಟ ಆಗಿದ್ದೆಲ್ಲ ಚಿತ್ರ ಮಾಡ್ಕೊತೀವಿ, ಮಣ್ಣು ತಂದು ಎಲ್ಲ ಚಿತ್ರ ಮಾಡ್ಕೊಂಡು ಹೊಳಿ ಗುಳ್ಳವಕ್ಕೆ ಹೋಗ್ತೀವಿ. ಎಲ್ಲರೂ ಊಟ ಕಟ್ಕೊಂಡು ಹೋಗಿರ್ತೀವಿ. ಸೊ ಅದನ್ನೆಲ್ಲ ಕ್ರಿಯೇಟ್ ಮಾಡ್ಯಾರ ನೋಡ್ರಿ ಇದ್ರೊಳಗೆ. ಎಷ್ಟು ನೈಸ್ ಅನ್ಸುತ್ತಲ್ಲ. ಹಾಂ ಗೇಮ್ ಆಡ್ತಿರ್ತಾರ. ಅಲ್ಲಿ ಹೋದಲ್ಲೆಲ್ಲ ಊಟ ಮಾಡಿ ಗುಳ್ಳಕ್ಕೆ ಹೋಗಿ ಊಟ ಮಾಡಿ ಆಟ ಆಡಿ ಮನೆಗೆ ಬರ್ತಿರ್ತೀವಿ. ಇದು ಕಾರ್ ಹುಣ್ಣಿದ್ ನೋಡ್ರಿ, ಗೊತ್ತಾಗ್ಬಿಡ್ತೈತಿ. ನಾನು ಇನ್ನೂ ಏನು ಓದಿದ್ದೆ ಇಲ್ಲಿ ಮ್ಯಾಗಲ್ಲಿ, ಅದನ್ನ ನೋಡಂತಲೇ ಗೊತ್ತಾತ. ಏನಂದ್ರೆ ಈ ಥರ ದನ ಕಿಚ್ಚು ಹಾಯಿಸ್ತಿರ್ತಾರ, ಆ ಥರ ಎಲ್ಲ ಮಾಡ್ಯಾರ ಇಲ್ಲಿ. ಈ ಎತ್ತ ಅದು ಏನರ ಕಿಚ್ಚು ಹಾಯಿಸ್ತಿರ್ತಾರೆ. ಸೊ ಇಲ್ಲಿ ಅದು ಇರಬೇಕಾಗಿತ್ತು, ಕಿಚ್ಚು ಹಾಯಿಸೋದೊಂದು ಬೆಂಕಿ ಥರ ಇರಬೇಕಾಗಿತ್ತು, ಅದಿಲ್ಲ. ನಾನು ಅದಕ್ಕೆ ಗೊತ್ತಾಗ್ಲಿಲ್ಲ ನನ್ನ ಗಂಡಿಗೆ ಹೇಳಕ್ಕೆ.
ಸೊ ಇದೆಲ್ಲ ಮಣ್ಣಿನಿಂದ ಆಗೈತೆ ನೋಡ್ರಿ, ಉಸುಕಿನಿಂದ ಆಗೈತೆ ಇದೆಲ್ಲ. ಅದ್ರಾಗ ನೋಡ್ರಿ ಇಲ್ಲಿ ಕೆಂಪು ಮಣ್ಣು ಹಾಕ್ಯಾರ, ಪ್ಲಸ್ ಕಪ್ಪು ಮಣ್ಣು ಐತಿ, ಕೆಂಪು ಮಣ್ಣು ಐತಿ, ಉಸ್ಕಿನ ಥರ ಐತಿ, ಎಲ್ಲ ಥರ ಮಣ್ಣಿನಿಂದ ಇದನ್ನು ಕ್ರಿಯೇಟ್ ಮಾಡ್ಯಾರ ಇವರು. ಇದೇನ ಅಂತಾರಲ್ಲ ಬಸವ ಜಯಂತಿ ಕರೆ, ಬಸವ ಜಯಂತಿದು ನೋಡ್ರಿ. ಬಸವಣ್ಣ ಅವ್ರ ಫೋಟೋಸ್ ಐತೆ ನೋಡ್ರಿ, ನಮ್ಗೆ ಗೊತ್ತಾಗ್ಬಿಡ್ತೈತೆ ಬಸವ ಜಯಂತಿ ಅಂತ ಹೇಳಿ. ಇಲ್ಲ ನಾ ಇಲ್ಲಿ ಓದಂದ್ರೆ ಹೇಳಿ ನನಗೆ. ಇವಂಗೇನು ಓದಕ್ಕೆ ಬರ್ತಿದ್ದಿಲ್ಲ, ಬಟ್ ಯಾಕೆ ಓದಾಕತ್ತಾನಂದ್ರೆ ಅಲ್ಲಿ ಇಂಗ್ಲೀಷ್ನಾಗ ಕೂಡ ಐತ್ಲ, ಅದಕ್ಕೆ ಓದಾಕತ್ತಾನ. ನಿಜ ಇಲ್ಲ, ನಿಜ ಇಂಗ್ಲೀಷ್ನಾಗ ಇದ್ದಿದ್ರಿಂದ. ಸೊ ನೋಡ್ರಿ ಈಗ ನಾನು ತೋರಿಸಿ ಮತ್ತೆ ನಲ್ಲೂ ಅಲ್ಲಿ ನೋಡಲಿ ಒಬ್ಬ ನೀನಂತ ಡ್ರೆಸ್ ಐತೆ ನೋಡಲ್ಲಿ. ಸೊ ನೋಡ್ರಿ ನನ್ನ ಗಂಡನ ಸೇಮ್ ಇದೇ ಥರ ಡ್ರೆಸ್ ಐತಿ. ನನ್ನ ಗಂಡಗೂ ಒಂಥರ ಸುತ್ತಿದ್ರ ಅಂದ್ರೆ ಸಣ್ಣವಿದ್ದೀನ ಹಿಂಗೆ ಆಟ ಆಡ್ತಿದ್ದೆವು ಆ ಥರ. ಯಾಕಂದ್ರೆ ಹಿಂಗೆ ಗಿಡ ಸುದ ಇತ್ತ ಇದು ಆಲದ ಮರ ಅಂದ್ರೆ ಸ್ವಲ್ಪ ಹಂಗೆ ಜೋತ್ ಬಿದ್ದಿರ್ತಾವ, ಅದರಿಂದ ನಾವು ಆಟ ಆಡ್ತಿದ್ದೇವೆ ಮೊದಲು. ಇದೇನ ಇದಕ್ಕೊಂದು ಹೆಸರು ಕೊಟ್ಟಾರ ನೋಡ್ರಿ ಈ ಕಟ್ಟಿಗೆ, ಸೋಮಾರಿ ಕಟ್ಟಿ ಅಂತೇಳಿ. ಸೊ ಇಲ್ಲೆಲ್ಲ ಅಜ್ಜಿಗಳು ಬಂದು ಕೂತಿರ್ತಾರ, ಬಿಡಿ ಸಿಕ್ರೆಟ್ ಸೇರ್ತಿರ್ತಾರ, ಮತ್ತು ಮಾತಾಡ್ಕೋತ ಕುಂದಿರ್ತಾರ, ಟೈಮ್ ಪಾಸ್ ಮಾಡ್ತಿರ್ತಾರ. ಒಬ್ಬೊಬ್ರು ಚಿಂತೆ ಮಾಡ್ಕೋತ ಬಂದು ಕಟ್ಟಿ ಕುಂದಿರ್ತಾರ. ವಾಪಸ್ ಹೇಳ್ಬೇಕಂದ್ರೆ ಸ್ವಲ್ಪ ಜನ ನಿದ್ದೆ ಮಾಡೋಕೆ ಜಾಗಕ್ಕೆ ಬಂದಿರ್ತಾರ. ಅಲ್ಲಿ ನೋಡ್ರಿ ಗೇಮ್ ಆಡೋರಿಗೆ ಅಂತೂ ಒಳ್ಳೆ ಕೆಲಸ, ಆಟ ಆಡಾಕತ್ತಾರ. ಚಕ್ಕ ಆಡಾಕತ್ತಾರ, ಚೌಕಾಬಾರ ಆಡಾಕತ್ತಾರ. ಸೊ ಇಲ್ಲಿ ನೋಡ್ರಿ ಒಂದು ಹುಡುಗ ತಗೋಕತ್ತಾನ, ಆ ಹುಡುಗ ಜೋಕಾಲಿ ಆಡಾಕತ್ತಾನ. ಸೊ ಇದು ಆಲದ ಗಿಡ ಮಸ್ತ್ ಮಾಡ್ಯಾರ. ಸೊ ಇದಂತೂ ಇಲ್ಲಿ ಏನೇನು ಯಾರ್ಯಾರು ಇದು ಮಾಡ್ಯಾರ ಅದ್ರ ಹೆಸರು ಅದಾವ ಇಲ್ಲಿ. ಡರ್ಲು ಹೆಂಗೆ ಅನಿಸ್ತೆ ಇಲ್ಲಿ ಬಂದು ನಿನಗೆ? ಮಸ್ತ್ ಸೂಪರ್ ಇತ್ತು, ಬಟ್ ಮುಗಿತು ಇಲ್ಲೇ ಇಷ್ಟ ಏನು ಇನ್ನೂ ತೋರಿಸ್ತೀನಿ ಬಾ ನಿನಗೆ, ನಾನೆಲ್ಲ ಇನ್ನೂ ಭಾಳ ಐತಿ ತೋರಿಸೋದೈತಿ. ಸೊ ಇಂಥದ್ದಿಲ್ಲ, ಇನ್ನೂ ಕಲ್ಚರ್ ಆ್ಯಕ್ಟಿವಿಟಿದು ಅದು ಎಲ್ಲ ಐತಿ. ಸೊ ತೋರಿಸ್ತೀನಿ ಬರ್ರಿ. ಇದು ದಾಂಡಿಯಾ ಅಂತೀರ, ತೋರಿಸ್ತೀನಿ ನಾನು. ಎಲ್ಲ ಕಡೆ ದಾಂಡಿಯಾನೇ ಐತೆ. ದಾಂಡಿಯಾ ಅಲ್ಲಿ ನಮ್ಮ ಕಡೆ ಇದು ಕೋಲಾಟ ಅಂತಾರೆ, ತೋರಿಸ್ತೀನಿ ನೋಡ್ರಿ. ಸೊ ನೋಡ್ರಿ ಇದು ನಮ್ಮ ಸೈಡ್ ಅಂತಂದ್ರೆ ಇದಕ್ಕೆ ಕೋಲಾಟ ಅಂತ ಕರೀತಾರ, ಇವ್ರ ಸೈಡ್ ಮಹಾರಾಷ್ಟ್ರ ಒಳಗೆ ದಾಂಡಿಯಾ ಅಂತ ಕರೀತಾರಂತ. ಸೊ ನಾ ಮತ್ತೆ ಬಂದು ತೋರಿಸ್ತೀನಿ ಇಲ್ಲೆಲ್ಲ. ಇಲ್ಲಿ ನೋಡ್ರಿ ಆಂಜನೇಯನ ಕೆತ್ತಿಟ್ಟಾರ, ಇಲ್ಲೊಂದು ಮೂರ್ತಿ ಮಾಡ್ಯಾರ. ಸೊ ಇದು ಹೋದ್ರಿ ನೀವು ಇಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಛಾಯಾಚಿತ್ರ ಪ್ರದರ್ಶನಾಲಯ. ಇಲ್ಲಿ ಎಲ್ಲ ಥರ ಎಲ್ಲೆಲ್ಲಿ ನೀರಾವರಿ ವ್ಯವಸ್ಥೆ ಐತಿ, ನೀರು ಎಲ್ಲೆಲ್ಲಿ ಹರಿತೈತಿ ಅದ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ಐತಿ. ಇದೆಲ್ಲ ಸ್ಪಾಟ್ ಅಂದ್ರೆ ನೀರಿನಂದ್ರೆ ಎಲ್ಲಿ ನೀರು ಅಂದ್ರೆ ನಾರಾಯಣ ಲೆಫ್ಟ್ ಬ್ಯಾಂಕ್. ಕಿನಾಲ್ಗಳು ಎಷ್ಟೆಷ್ಟು ಉದ್ದ ಎಲ್ಲ ಹರಿದಾವ. 78 ಕಿಲೋಮೀಟ್ರ್ ಐತಿ ನೋಡ್ರಿ ಅದು ಕಿನಾಲ್. ಇದು ರಾಂಪುರ್ ಜಾಕ್ವೇಲ್. ಜಾಕ್ವೇಲ್ ಅಂದ್ರೆ ಎಲ್ಲ ಅಂದ್ರೆ ನೀರು ಸಾಗಿಸೋದು ಮುಂದಕ್ಕೆ. ಅಂದ್ರೆ ನಮ್ಮ ಊರಲ್ಲಿ ಸೊಪ್ರ ಐತಿ ಜಾಕ್ವೆಲ್ ಅಂದ್ರೆ. ಓಕೆ ಓಕೆ. ಓ ಪಂಪ್ ಹೌಸ್ ಹಿಂಗಲ್ಲ, ಅದರ ಮನಿ ಇರ್ತೈತಿ ಅದಂತದಲ್ಲ ಮತ್ತೆ ಅದೇ ಪಂಪ್ ಹೌಸ್. ಆಲ್ಮಟ್ಟಿ ಲೆಫ್ಟ್ ಬ್ಯಾಂಕ್. ಇದು ಆಲ್ಮಟ್ಟಿದು ಏನೈತಿ? ಇದು
ಕಿನಾಲ್ ಇದ್ದಿರ್ಬೇಕ. ಕೆನಾಲ ಚರ್ಚನ ಶಹಾಪುರ್ ಕೆನಾಲ್ ಇದೆಲ್ಲ ಕೆನಾಲ ಅಲ್ಲ. ಸಿಂಧಿಗೆ ನೋಡ್ರಿ ಇದು. ಇಲ್ಲಿ ಮೆಂಗಾಲಿ ಬಿಡಿಸೋದ್ರ ನಿಂತಾರ ಹಂಗ ಫೋಟೋ ಹೊಡೆದ ಅದನ್ನ ಕ್ಯಾಪ್ಚರ್ ಮಾಡಿ ಹಾಕ್ಯಾರ. ಇದೆಲ್ಲ ಕೆನಾಲ್ ಐತಿ ಅಲ್ಲ. ನಮ್ಮ ಊರ್ದಲ್ಲಿ ಐತಿ, ನಾನು ತೋರಿಸ್ತೀನಿ ನಿನಗೆ. ನಿಮ್ಮ ಊರ್ದು ನಾನು ಹೇಳ್ತೀನಿಲ್ಲ ಎಲ್ಲೈತಿ ಅದು. ನಮ್ಮ ಊರ್ದು ಹಾಂ ಇದು ಮಡಿವಾಳ ಜಾಗದಲ್ಲಿ ಐತಿ. ಇದು ತೇರಿನ ಮನೆ ಅಂತ ನೋಡ್ರಿ, ಎಲ್ಲಿದ ಗೊತ್ತಿಲ್ಲ. ತೇರಿನ ಮನೆ ಇದು. ಇದು ತೇರಿನಿಂದ ಮಾಡ್ಯಾರ ನೋಡ್ರಿ ಮನೆ. ಅಂದ್ರೆ ಇದು ಕೂಡಲ ಸಂಗಮ ದೇವಸ್ಥಾನ ನೋಡ್ರಿ. ಡಾರ್ಲಿಂಗ್ ಹೋಗೇನು ಕೂಡಲ ಸಂಗಮ? ಕೂಡಲ ಸಂಗಮ ಹೋಗ್ಯಾನ ನಾನು ಹೋಗಿಲ್ಲ. ಕೂಡಲ ಸಂಗಮ ಹೋಗೀನಿ, ಆಲಮಟ್ಟಿಗೆ ಹೋಗೀನಿ. ಮತ್ತು ಅದಾಗ ಆಲಮಟ್ಟಿ ಮುಂದೆ ಅಂದ್ರೆ ಇದಿತ್ತಲ್ಲ ಪಾರ್ಕ್ ಯಾವ್ದು ಪಾರ್ಕ್ ಐತೆ ಅದು ಗೊತ್ತಿಲ್ಲ ಹಸಿರು, ಬಟ್ ಅಲ್ಲಿ ಹೋಗೀನಿ ನಾನು. ಇದಾನ ಇದು ಹಾಂ ಶರಣ ಸಾಹಿತ್ಯ ಭಂಡಾರ ಮತ್ತು ಸಂಶೋಧನಾ ಕೇಂದ್ರ. ಅದು ನಮ್ಗೆ ಇದು ಟೆಂಪಲ್ ಐತೇನ? ಇದೆ ಹಾಂ ಸಭಾಭವನ, ಅಕ್ಕ ನಾಗಮ್ಮ ಮಹಾದ್ವಾರ, ಆ ಕಡೆ ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಅಷ್ಟೆಲ್ಲ ಐತಿ. ಮತ್ತಿಲ್ವಾ? ಈ ಎತ್ತಿನ ಗಾಡಿ ಐತ್ಲ ಇದು. ಸೊ ಈಗ ಇಷ್ಟೊತ್ತನ ನೋಡಿದ್ರಲ್ಲ ಯಾವ್ಯಾವ ಜಾಗವೆಲ್ಲ ಯಾವ ಥರ ಅಂಥೇಳಿ. ಸೊ ಈಗ ಮತ್ತು ಹಳ್ಳಿ ಒಳಗೆ ಏನೆಲ್ಲ ವಾತಾವರಣ ಇರುತ್ತೆ, ಸೊ ಏನೆಲ್ಲ ಬೆಳಿತಾರ, ಯಾವ ಥರ ಬಳಕೆ ಇರುತ್ತೆ ಅಂತ ಅನ್ನೋದೆಲ್ಲ ಇಲ್ಲಿ ಕ್ರಿಯೇಟ್ ಐತಿ. ಸೊ ಅದನ್ನು ಒಂದೊಂದಾಗಿ ನಾನು ಹೇಳ್ತೀನಿ ನಿಮಗೆ. ಸೊ ಈಗ ನೋಡ್ರಿ, ಮ್ಯಾಗಿಂದ ಕಾಲುವೆಯಿಂದ ನೀರು ಹತ್ತದಂತೇಳಿ ಟ್ಯಾಕ್ಟ್ರಿಂದ ಜಗ್ಸಾಗತ್ತಾರ ನೋಡ್ರಿ ನೀರ, ಆ ಥರ ಮಾಡಾಕ್ತಾರ. ಸೊ ಇದು ಹಳ್ಳಿ ವಾತಾವರಣದಾಗ ಇದ್ದಾಗ ಗಂಟ್ರು ಗೊತ್ತಿರತೈತೆ ಎತ್ತಿನ ಗಾಡಿ. ಸೊ ನಾನಂತೂ ಜಾಸ್ತಿನೇ ಎತ್ತಿನ ಗಾಡಿ ಒಳಗೆ ಹೋಗೀನಿ. ಇದು ಗುಡಿಸಲು ಮನೆ, ನಾನು ಜೀವನ ಮಾಡೀನಿ ಒಂದೆರಡು ದಿನ ಆದರೂ. ಗುಡಿಸಲು ಮನೆ ವಾತಾವರಣ ಎಲ್ಲ ಚಲೋ ಇರ್ತೈತಿ, ನನಗೆ ಭಾಳ ಇಷ್ಟ ಆಯ್ತು ಗುಡಿಸಲು ಮನೆದು. ಸೊ ಇದು ನೋಡ್ರಿ ಹತ್ತಿ ಬೆಳೆ ನಮ್ಮ ಕಡೆ ಬೆಳಿತಾರ ಒಬ್ಬೊಬ್ರು. ಸೊ ನಮ್ಮ ಹೊಲದಾಗೂ ನಾವು ಬೆಳೆಸ್ತಿದ್ವಿ. ಯಾನ್ ಹತ್ತೆ ಹತ್ತಿ ಅಂದ್ರೆ ಬತ್ತಿ ಮಾಡ್ತಾರಲ್ಲ ದೇವ್ರಿಗೆ ಹಚ್ಚಾಕ, ಹಾಂ 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 ದೀಪ ಹಚ್ಚು. ಅಂದ್ರೆ ನಮ್ಮ ಕಡೆ ಅಂತಾರೆ ಕಾಪೂಸ್. ದಾಪೂಸ್ ಡಾಕೂಸ್ ಇಲ್ಲ ಕಾಪೂಸ್. ಕಾಪೂಸ್ ಕಾಪೂಸ್ ಕಾಪೂಸ್. ಹಾಂ ಇದು ಭತ್ತದ ನೋಡ್ರಿ, ಭತ್ತದ ಬೆಳೆ. ಸೊ ಇದು ಸಾಗವಾನಿ ಗಿಡಗಳು ನೋಡ್ರಿ, ಅತಿ ಎತ್ತರದೊಳಗೆ ಹೋಗ್ತದ ಸಾಗವಾನಿ ಗಿಡಗಳು. ಸೊ ಅದು ಐತಿದ. ಮತ್ತು ಹಂಗೆ ಇಲ್ಲಿ ನೋಡ್ಬೋದು ಸಜ್ಜಿ ಬೆಳೆ, ಸಜ್ಜಿ ರೊಟ್ಟಿ ಯಾರೆಲ್ಲ ತಿಂದಿರ್ತಾರೆ ಅವ್ರಿಗೆ ಗೊತ್ತಿರೋದು ಈ ಸಜ್ಜಿ ಬೆಳೆ ಅಂತಂದ್ರೆ. ಸೊ ಅದು ಶೇಂಗಾ ಬೆಳೆ ನೋಡ್ರಿ. ನಾನು ಹೇಳ್ಬೇಕಂದ್ರೆ ಶೇಂಗಾ ಕೀಳಕ್ಕೆ ನಾನು ಹೋಗಿದ್ದೀನಿ, ತೆಗ್ದಕ್ಕೆ ನಮ್ಮ ಅವ್ವನ ಜೊತೆ ಹೋಗ್ತಿದ್ದೀನಿ. ಇದು ನಾ ತಿಂತಿದ್ನಿ ಇದು. ಹಾಂ ಇದು ಸೂರ್ಯಫೂಲ್. ಸೂರ್ಯಫೂಲ್, ಹಾಂ ಸೂರ್ಯಕಾಂತಿ ಬೆಳೆ ಅಂತೇಳಿ. ಸೊ ಇಲ್ಲಿ ಹೇಳ್ತಿದ್ದ, ಇಲ್ಲಿ ಕನ್ನಡದಾಗ ಐತೆ ಸರ್, ಬಟ್ ನಾನು ಅದಕ್ಕೆ ಹೇಳಕ್ಕೆ ಬಂದಿಲ್ಲ, ನನಗೆ ಗೊತ್ತೈತಲ್ಲ. ಸೊ ಮತ್ತು ಹಂಗೆ ಇಲ್ಲಿ ನೋಡ್ರಿ, ಇಲ್ಲಿ ಹೊಲದಾಗ ರೈತರೆಲ್ಲ ದುಡಿತಿರ್ತಾರ. ಸೊ ಅವ್ರದ್ದು ಚಿತ್ರ ಹಾಕ್ಯಾರ. ಸೊ ಅವ್ರಿಗೆ ಕ್ರೆಡಿಟ್ ಹೋಗ್ಲಿ ನಮ್ಮ ಕಡೆಯಿಂದ ಅಂತ ಹೇಳಿ ಮ್ಯೂಸಿಯಮ್ದಾರ ಅವ್ರಿಗೆ ಡೆಡಿಕೇಟ್ ಮಾಡ್ಯಾರ. ಸೊ ರೈತರು ಮತ್ತು ಹೊಲದಾಗ ದುಡಿಯೋದು, ಅವ್ರ ಹಸಿರಾದ ಹೊಲಗಳು, ಅದರ ಬಗ್ಗೆ ಇಲ್ಲಿ ತೋರಿಸ್ಯಾರ. ಪ್ಲಸ್ ಮೆಣಸಿನ್ಕಾಯಿ ಬೆಳೆ ನೋಡ್ರಿ, ಇದು ಜಾಸ್ತಿ ಮೆಣಸಿನ್ಕಾಯಿ ಹಾಕ್ತಾರ. ನಮ್ಮ ಕಡೆನೂ ಹಾಕ್ತಾರ, ನಮ್ಮ ಹೊಲದಾಗ ಬೆಳಿತೀವಿ ನಾವು. ಸೊ ಸಿಕ್ಕಾಪಟ್ಟೆ ರೇಟ್ ಇರ್ತೈತಲ್ಲ, ಹಾಗೆ ಬೆಳಿಬೇಕಂದ್ರೆ ಚಲೋ ಅನಿಸುತ್ತೆ. ಸೊ ಇಲ್ಲಿ ನೀರಿನ ಹೊಂಡದಾಗ ರೈತರು ಅದಾರ. ಸೊ ಅದನ್ನ ಕ್ಯಾಪ್ಚರ್ ಮಾಡಿ ಹಾಕ್ಯಾರ. ಇದು ಕೆನಾಲ್ ನೀರು ಇರೋದು ಹಂಗೈತ್ಲೆ ಇದು. ಇದಂತರೂ ಇವ್ರು ಪಾಪಡಿ ಮಾರೋ ಅಂತ ಬಂದೈತಿ, ಬಟ್ ಅದೆಲ್ಲ ಕಾಣೋದಿಲ್ಲ, ಆ ಥರ ಆಗೈತಿ. ಇದು ಹರಿಯುವ ಹಳ್ಳ ಹಾಗೂ ಗ್ರಾಮೀಣ ಮಹಿಳೆಯರು ಅಂತೈತಿ. ಸೊ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಕಿನಾಲ್ದಾಗ ಆಗಲಿ ಎಲ್ಲರ ಹಳ್ಳ ಅಂತ ಹರಿಯಾಕತ್ತಂದ್ರೆ ಬಾಂಡೆ ತಿಕ್ಕಕ್ಕೆ ಹೋಗೋದು, ಒಗ್ಯಾನ ಮಾಡಕ್ಕೆ ಹೋಗೋದು, ಅಲ್ಲೇ ಮಾಡ್ತಿರ್ತೀವಿ ನಾವು. ಸೊ ಹಾಗಾಗಿ ಇಲ್ಲಿ ಹೆಣ್ಮಕ್ಳದೊಂದು ಜಾಸ್ತಿನೇ ಐತಿ. ಸೊ ಎಷ್ಟು ಹೊಲಸಾಗೈತಿ ನೋಡ್ರಿ.
ಇದನ್ನ ಎಷ್ಟು ವರ್ಷ ಹೋಗೋದಿಲ್ಲ, ಅದಕ್ಕೆ ವರ್ಷಕ್ಕೆ ಹೋಗಂಗಿಲ್ಲ ನಾನು. ಸೊ ಇಲ್ಲ ನೋಡ್ರಿ, ಈಗ ಇದಂತೂ ಗೊತ್ತಿರ್ಬೇಕು, ಕೂಲಿಗಾಗಿ ಹೊರಟಿರುವ ಗ್ರಾಮೀಣ ಮಹಿಳೆಯರು ಮುಂಜಾನೆ ಎದ್ದ ತಕ್ಷಣ ಬಡ ಬಡ ಮನೆಯಂದ ಮುಗಿಸ್ಕೊಂಡು ತಲೆ ಮ್ಯಾಗ ಬುತ್ತಿ ಹೊತ್ಕೊಂಡು ಹೋಗ್ಬಿಡ್ತಾರೆ ಈ ಥರ. ಸೊ ಅವ್ರ ಜೀವನ ಏನೋ ತಣ್ಣಗ ಇರ್ತೈತಿ, ಹೋಗ್ತಿರ್ತಾರಲ್ಲ ಅದ ಐತದ. ಸೊ ಇದು ಗ್ರಾಮೀಣ ಅಂಗಡಿಗಳಂತೆ. ಸೊ ಚಾದರ್ ಅಂಗಡಿ ಇರ್ಬೋದು, ಪಂಚರ್ತಿದ್ದು ಅಂಗಡಿಗಳು ಇರ್ತಾವ. ಸೊ ಅದನ್ನು ಎಲ್ಲ ತೋರಿಸ್ಯಾರ. ಸೊ ಸಣ್ಣ ಪುಟ್ಟ ಮಿಠಾಯಿ ಅಂಗಡಿಗಳು, ಎಲ್ಲ ಥರದ ಅಂಗಡಿಗಳನ್ನ ಅದ್ರ ಬಗ್ಗೆನೂ ಹಾಕ್ಯಾರ. ಸೊ ಇಲ್ಲಿ ನೀರಿನ ಹೊಂಡದಲ್ಲಿ ಕುರಿಗಳು ಅಂತೈತಿ. ಸೊ ನೀರಿನ ಹೊಂಡದಾಗ ನೋಡ್ಬೋದಿಲ್ಲ ನಾವು, ಕುರಿ ಎಲ್ಲ ಎಲ್ಲಿ ಹೋಗ್ತಾವ ಅಂದ್ರೆ ನೀರು ಕುಡಿಯಾಕಂದ್ರೆ ಕೆರೆಗೆ, ಹೊಳಿಗೆ ಈ ಥರ ಹೋಗ್ತಿರ್ತಾವ ಕುರಿಗಳು. ಹಾಗೂ ಕುರಿ ಕಾಯೋರು ಅಂತೈತಿ. ಸೊ ಕುರಿ ಕಾಯೋರು ನೋಡ್ರಿ, ಒಮ್ಮೊಮ್ಮೆ ತಮ್ಮ ಫ್ಯಾಮಿಲಿ ಸಮೇತ ಎಲ್ಲಾನು ಕಟ್ಕೊಂಡು ಹೋಗ್ಬಿಟ್ಟಿರ್ತಾರ. ಸೊ ಅಲ್ಲೇ ತಮಗೆ ಹತ್ತಿದ ಮಟ್ಟಿಗೆ ಎಲ್ಲ ಬಾಂಡೆ ಹೋದ ಅಲ್ಲೇ ಎಲ್ಲ ಥರ ತಮಗೆ ಬೇಕಾದಂಥ ಊಟ ಅದು ಎಲ್ಲಾನು ಅಲ್ಲೇ ಅವ್ರು ಮಾಡ್ಕೊತಿರ್ತಾರ. ಸೊ ಇದು ಜೋಳದ ಬೆಳೆ ನೋಡ್ರಿ, ಜೋಳದ ಬೆಳೆ ಗೊತ್ತಾಗತ್ತಿ. ಸ್ವಲ್ಪ ಜೋಳದ ಸೊಂಕು ಜಾಸ್ತಿನೇ ಇರ್ತೈತಪ್ಪ ನಿಜ ಅಂದ್ರೆ. ರೋಡ್ನ್ಯಾಗ ಎತ್ತಿನ ಬಂಡಿ ಚಿತ್ರ ಹಾಕ್ಯಾರ. ಮತ್ತು ನಾಗರ ಪಂಚಮಿ ಜೋಕಾಲಿ ನೋಡ್ರಿ, ಯಾರೆಲ್ಲ ಆಗುತ್ತಾರ ಅವ್ರಿಗೆಲ್ಲ ಗೊತ್ತಿರ್ತೈತಿ. ಇದು ಮಲ್ಬರಿ ಬೆಳೆ ಅಂತ, ಹಿಪ್ಪು ನೇರಳೆ ಅಂತ, ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ ಏನು. ಸೊ ಮತ್ತಿಲ್ಲಿ ಅಲ್ಲಿ ನೋಡ್ರಿ ರೈತರು ಹಾಗೂ ನೀರಿನ ಹೊಂಡ ಅಂತ, ನೀರಿನ ಹೊಂಡ ರೈತ ಮೋಟ್ರ್ ಚಾಲು ಮಾಡಾಕತ್ತಾನ. ಸೊ ಅದು ಐತಿ ನೀರ್ದಾಗ ಮೋಟ್ರ್ ಚಾಲು ಮಾಡಾಕತ್ತಾನ. ಹಾಂ, ನೀರ್ದಾಗ ಅಲ್ಲಿ ಬಾಜು ಇಟ್ಟಿರ್ತಾರ, ಫುಟ್ಬಾಲ್ ಗಡಿಗೆ ಐತಿ ಅಂತ ಇರ್ತೈತಿ. ನಿನಗೆ ಗೊತ್ತಾನ, ನೀವು ಸಿಟಿ ಅವ್ರು ಎದಿರಿಪ್ಪ, ನಮ್ಗೆ ಗೊತ್ತಿರಲ್ಲ. ಸೊ ಇದು ದ್ರಾಕ್ಷಿ ಬೆಳೆ ನೋಡ್ರಿ, ದ್ರಾಕ್ಷಿ ಕಾಣ್ತಿಲ್ಲ ನನಗೆ. ಇದು ದ್ರಾಕ್ಷಿ. ಸೊ ಸ್ಪಷ್ಟವಾಗಿ ಆಗಿಲ್ಲ ಅಲ್ಲಿ ಬೆಳೆಗಳ ದೃಶ್ಯಗಳು. ಸೊ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹೆಂಗೆ ಹಕ್ಕಿಗಳು ಬಂದು ಕುಂತಾವ. ಜಾಸ್ತಿನ ವಯರ್ ಮ್ಯಾಗ ಕುಂತು ಬಿಟ್ಟಿರ್ತಾವ, ಹಿಂಗೆ ತಂತಿ ಮ್ಯಾಗ ಎಲ್ಲ ಬೆಳೆಯನ್ನ ಹಾಳು ಮಾಡಿ ಹೋಗ್ಬಿಟ್ಟಿರ್ತಾವ. ಮತ್ತು ಅವಕ್ಕೂ ತಿನ್ನಕ್ಕೆ ಏನೂ ಇರೋದಿಲ್ಲ. ಸೊ ಹಾಗಾಗಿ ಅವರು ಎಲ್ಲಿ ಹೋಗ್ಬೇಕು, ಕಾಳು ಕಡಿ ಏನಾರ ಸಿಗ್ತಾವಂತೆ, ಈ ಥರ ಎಲ್ಲ ಹೋಗ್ತಿದ್ದಾವ. ಇದು ನೋಡ್ರಿ, ಬಾಗಲಕೋಟೆಯಲ್ಲಿ ಮುಳುಗಡೆಯಾದ ಪಾನಿ ಮಹಲ್ ಶಾಲೆ ಎದುರುಗಡೆ ಇರುವ ಮನೆಗಳಿದೆಲ್ಲ. ಅಂದ್ರೆ ಮಳೆ ಆದ್ಮೇಲಿಂದ ಅಂದ್ರೆ ಹೊಳಿ ಬರ್ತೈತಲ್ಲ ಆಗ. ಹೊಳಿ ಯಾವಾಗ ಬರ್ತೈತಿ? ಭಾಳ ನೀರು ಅಂದ್ರೆ ಆಗದ್ರ ಎಕ್ಸಾಮ್. ಇದನ್ನ ನಾನು ನೋಡಿ ಬಂದೀನಿ ಇಲ್ಲೇ, ಅಂದ್ರೆ ಇಲ್ಲಿ ಹೋಗಿದ್ದೀನಿ ನಾನು, ಹಳೆ ಬಾಗಲಕೋಟೆ. ಸೊ ಮತ್ತು ಹಂಗೆ ಶಾಲೆ ನೋಡ್ದಾಗ ನಮ್ಮ ಬಾಗಲಕೋಟೆ ಎಷ್ಟೆಲ್ಲ ಮುಳುಗಡೆ ಆಗೈತಿ. ಇದೆಲ್ಲ ಈಗ ಹೊಸ ಊರಿದ್ದು, ನಾವು ಇಲ್ಲಿ ಬಂದು ವಿಡಿಯೋ ಮಾಡಾಕ್ತಾನಿಲ್ಲ, ಈ ಪ್ಲೇಸ್ ಎಲ್ಲ ಹೊಸದಿದ್ದು ಬಾಗಲಕೋಟೆ. ಅಂಜುಮನ್ ಶಾಲೆ ದಾರಿ ನೋಡ್ರಿ ಇದೆ. ಮತ್ತು ಇದು ಹಳೆ ಕೋಟೆ, ಬಾಗಲಕೋಟದಲ್ಲಿ ಮುಳುಗಡೆ ಆದ ಹಳೆ ಕೋಟೆ. ಮತ್ತು ಇದು ಬಾಗಲಕೋಟೆಯಲ್ಲಿ ಮುಳುಗಡೆಯಾದ ಬ್ರಿಟಿಷ್ ಸಮಾಧಿ, ಒಳಗೋಗಿ ಬಿಡೋದು. ಇದು ಬಾಗಲಕೋಟೆಯಲ್ಲಿ ಮುಳುಗಡೆಯಾದ ಶ್ರೀರಾಯರ ಮಠದ ಹತ್ತಿರದ ಮನೆಗಳು ನೋಡ್ರಿ. ಇದು ಕಟ್ಟಡಗಳೆಲ್ಲ ಎಷ್ಟು ಮುಳುಗಡೆ ಆಗ್ಯಾವ ಬಾಗಲಕೋಟೆ ಒಳಗೆ ನಿಜ ಹೇಳ್ಬೇಕಂದ್ರೆ. ಬೆಳಗಾವಿ ದಾರಿ ಚಕ್ರ ಮುಳುಗಡೆ ಆಗೈತಿ. ಸೊ ಮತ್ತೆ ಕಡೆ ನೋಡ್ಬೋದು ಏನೆಲ್ಲ ಮುಳುಗಡೆ ಆಗ್ಯಾವ. ಟೆಂಪಲ್ ದೇವಸ್ಥಾನ ಇದು ಐತಲ್ಲ, ರಾಯರ ಮಠ ಸಿಕ್ಕಾಪಟ್ಟೆ ನಾವು ನೋಡ್ಬೋದು ಅಷ್ಟೇ. ಇದು ನಮಗೆ ಬರುವಾಗ ಕಾಣಿಸ್ತೈತಿದೆಲ್ಲ. ಇಲ್ಲಿಂದ ಫೋಟೋ ತೆಗಾರ. ಇದ ಮನಿದು ಅಲ್ಲಿ ಯಾವುದು ಅಲ್ಲಿ ಮ್ಯಾಗ ಐತ್ಲ. ಇದ ಮನೆಗೆ ಗೇಟಿನ ಥರ ಐತ್ಲ, ಅದ ಅಲ್ಲಿ ಫೋಟೋ ತೆಗ್ದಾರ. ನಾವು
ಸೊ ಇದು ಗುಡ್ಸಲ ಬಗ್ಗೆ ಅಂತೂ ಹೇಳೇ ಬಿಟ್ಟಿನಿ. ಕಬ್ಬಿನ ಗ್ಯಾಂಗ್ ನಡ್ಸೋದ್ರ ಬಂದರೆ ಇದೇ ಥರ ಗುಡ್ಸಲ ಹಾಕೊಂಡ ಜೀವನ ಮಾಡ್ತಾರ. ಒಂದು ಸ್ವಲ್ಪ ಸೀಸನ್ ಸಿಗ್ತದಂತೆ ಬಂದಿರ್ತಾರ. ಸೊ ಹಂಗೆ ಮತ್ತು ಇದು ದನಗಳೊಂದಿಗೆ ಮಕ್ಕಳು ಅಂತ ಹೇಳ್ತಾರ. ಸೊ ನಾವು ಹಿಂಗೆ ಸಾರ್ ಬಿಡ್ತಿಲ್ಲ, ದನ ಕಾಯಕ್ಕೆ ಹೋಗ್ಬಿಡ್ತಿದ್ದೀವಿ ಬುಕ್ಕ ಹಿಡ್ಕೊಂಡು ಕೈಯಾಗ ಒಂದೊಂದು ಟೈಮ್. ಸೊ ಅದೇ ಥರ ಇಲ್ಲಿ ಕ್ಯಾಪ್ಚರ್ ಮಾಡಿ ಹಾಕ್ಯಾರ. ಸಾಕು ಇಷ್ಟಪಡ್ತೀನಿ. ಮಾತುಕತೆ ಸ್ವಲ್ಪ ಕಮ್ಮಿ ಮಾಡಿ ವಿಡಿಯೋ ಮೂಲಕನ ಎಲ್ಲನೂ ತೋರಿಸ್ಬೇಕಂತ ಅಂದ್ಕೊಂಡೀನಿ. ಇಲ್ಲೆಲ್ಲ ಬಾಗಲಕೋಟೆಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸು ಇಲ್ಲೇ ಐತಿ. ಸೊ ಲೈಟ್ ಬೇರೆ ಹತ್ತಿದೈತ್ಲ. ಸೊ ಹಂಗಾಗಿ ಅದು ಫ್ರೇಮ್ ಒಳಗೆ ಅದು ಲೈಟ್ ಬೀಳಂತಲೇ ಸ್ವಲ್ಪ ವಿಡಿಯೋ ಹೆಂಗಾರ ಬರಾಗತ್ತೈತಿ. ಹಾಂ ಹೈಸ್ಕೂಲ್ ಸ್ಕೂಲ್ ಇದು ರೋಡ ಮತ್ತು ಇದು ಬಸ್ ಸ್ಟ್ಯಾಂಡ. ಹಾಂ ಬಸ್ ಸ್ಟ್ಯಾಂಡ್ಗಳ್ನು ಹಾಕ್ಯಾರ ನೋಡ್ರಿ ಇಲ್ಲಿ. ಬಸ್ ಸ್ಟ್ಯಾಂಡ್ ಅಂತ ನೋಡಿ ಮನೆ ಹೆಂಗಿರ್ತೈತೆ ಅಲ್ಲಿ ಸ್ವಲ್ಪ ಏನಾದರೂ ಹಿಂಗೆ ಬಾಜು ಮಾರ್ತಿರ್ತಾರಲ್ಲ ಚಾಕ್ಲೇಟ್ ಗಿಕ್ಲೇಟ್ ಇಟ್ಕೊಂಡು, ಅದಕ್ಕೋಸ್ಕರ ಐತಿ ಇದು. ಚರಂಡಿ ಅಂತಂದ್ರೆ ಗಟ್ರ ಹತ್ತಾರಲ್ಲ ಆ ಥರ. ಹಾಸ್ಟೆಲ್ ಸೊ ನೋಡ್ರಿ ಇಲ್ಲೊಂದು ಚಂದಂತ ಫ್ರೇಮ್ ಹಾಕ್ಯಾರ. ನವನಗರ ಬಾಗಲಕೋಟೆ ಎಷ್ಟು ದೊಡ್ಡದೈತೆ ಅನ್ನೋದಕ್ಕೆ ಇದು ವಿಡಿಯೋ ಮಾಡ್ಯಾರ. ಇಲ್ಲಿ ಫೋಟೋ ಹಾಕ್ಯಾರ ನೋಡ್ರಿ. ಸೊ ಇಲ್ಲಿಂದ ಹಿಡಿದು ಇಲ್ಲಿ ತಕ ಐತಿ. ಎಷ್ಟೆಲ್ಲ ಮನೆಗಳು ಕಾಣ್ತಾವ. ಸೊ ಚಿಕ್ಕ ಚಿಕ್ಕದಾಗಿ ಕಾಣಾಕ್ತಾವ. ಹೇ ಡರ್ಲು ನೋಡ್ಬಾ ಇಲ್ಲಿ ಹಳೆ ಕೀಲಿಕಾಯಿ ಹೆಂಗೆ ಇರ್ತಿತ್ತು. ಹಾಂ ಹಾರ್ಟಿನ ಥರ. ಸೊ ಇಲ್ಲಿ ನೋಡ್ರಿ ಇದು ಎಲ್ಲರಿಗೂ ಗೊತ್ತಾಗಿರ್ತೈತಿ. ಇದು ನೋಡಿದ್ರೆ ಹೊನ್ನಾಳೆ ದೇಸಾಯಿ ಅವರು ವಾಡೆ ಬಗ್ಗೆ ಐತಿದ್ರೊಳಗೆ. ಸೊ ಅವ್ರ ವಾಡೆ ಒಳಗೆ ಈ ಫಿಲ್ಮ್ ನೋಡಿರ್ಬೇಕು ಎಲ್ಲರೂ. ಸಾಂಗ್ ಅಂತೂ ಫೇವ್ರೇಟ್ ಆಗಿರ್ತೈತೆ ಎಲ್ಲರಿಗೆ. ಕಂಬದ ಮೇಲಿನ ಗೊಂಬೆ ಅಂತ ನಾಗಮಂಡಲ ಚಿತ್ರದ ಎಲ್ಲ ಸನ್ನಿವೇಶಗಳು ಇಲ್ಲದ ನೋಡ್ರಿ ಇವು. ಇದು ಶ್ರೀ ಅಂಬಾ ಭವಾನಿ ಮಂದಿರ ಐತಿ ನೋಡಿ. ಹೆಂಗೆ ಓದಿದ್ ನೀನು? ಕನ್ನಡ ಓದ್ನಿಲ್ಲ ಅದೇ ಎಲ್ಲೈತಿ? ಶ್ರೀ ಅಂಬಾ ಭವಾನಿ ಮಂದಿರ. ಹಾಂ ಕನ್ನಡ ಅಂತ ಹೇಳಬೇಡ, ಇಲ್ಲಿ ಓದಿ ನನಗೆ ಗೊತ್ತೈತಲ್ಲ. ಇದು ನೀರಿನ ಟ್ಯಾಂಕ್ ಐತೆ ನೋಡಿ. ಬರಬರ್ಲ ಐತ್ಲ. ಜಾಕ್ವೇಲ್ ಇದ್ರೊಳಗೆ ಒಮ್ಮೆ ನೀನು ಕರ್ಕೊಂಡು ಹೋಗ್ತೇನೆ ಅಂತಿರಲ್ಲ ನಮ್ದು ಹೇಳಿ. ಇದು ಎಲ್ಲ ಲಡ್ಡುಮುತ್ತನ ದೇವಸ್ಥಾನದ ಹತ್ರ ಸಿಮಿಕೆರೆ ಅಂತೇಳಿ. ಸೊ ಸಿಮಿಕೆರೆ ಚಿತ್ರನೂ ಐತಿ. ಸೊ ಸಿಮಿಕೆರೆನ ನಮ್ಮ ಪಕ್ಕದವ್ರು, ನಮ್ಗೆ ಖುಷಿ ಇರ್ತೈತಿ. ನೀರು ಸಂಸ್ಕರಣಾ ಘಟಕ ಸಿಮಿಕೇರಿ ಕ್ರೀಡಾಂಗಣ ಸೆಕ್ಟರ್ ಸಂಖ್ಯೆ 39. ಪಕ್ಕದವ್ರು ಅನ್ನೋದ್ರ ಇದಂತೂ ಭಾಳ ಅಕ್ಕಪಕ್ಕದವ್ರು ನೋಡ್ರಿ ಬಂದಿದ್ದೀನಿ ಅಂತೇಳಿ. ಸೊ ಇಲ್ಲಿ ಗೇಟ್ ಎಲ್ಲ ತೆಗೆದು ಹಾಕೋದು ಇಲ್ಲೇ ಮಾಡ್ತಾರ. ನೀರು ಮುಂದೆ ಬಿಡ್ಬೇಕಂದ್ರೆ ಗೇಟ್ ತೆಗೆದು ಹಾಕೋದು ಇಲ್ಲೇ ಬಂದಿದ್ದೀನಿ ಹತ್ರನ ಮಾಡ್ತಾರೆ ನಮ್ಮೂರ ಹತ್ರ. ಸೊ ಬರ್ರಿ ಮತ್ತು ಇದು ಕ್ರೀಡಾಂಗಣ ನೋಡ್ರಿ ಬಾಗಲಕೋಟೆ ಸ್ಟೇಡಿಯಂನು ಹಾಕ್ಯಾರಿ. ಸೊ ಇವು ಆಶ್ರಯ ಬಡಾವಣೆ ಅಂತ ಐತಿ. ಏನಾದರೂ ಈಗ ಕೊಟ್ಟಿರ್ಬೋದು ಮನೆಗಳು ಇಲ್ಲ ಪ್ಲಾಟ್ಗಳು.
ಒಂದೇ ಥರ ಅದಾವ ನೋಡಕ್ಕಂದಿಂದ ಏನಾದರೂ ಒಂದೇ ಕಡೆ ಮನೆ ಕಟ್ಟಿರ್ಬೋದು ಈ ಥರ. ಸೊ ಇದು ಬರುವಂಥ ಪ್ರತಿಯೊಂದು ಊರುಗಳು ಸಕ್ರೆ ಇಲ್ಲೇ ಅದಾವ. ನಮ್ಮ ಬಾಗಲಕೋಟೆ ಜಿಲ್ಲಾ ಆಗಲಿ ತಾಲೂಕಾಗಲಿ ಇದ್ರೊಳಗೆ ಬರುವಂಥ ಊರುಗಳು ಎಲ್ಲ ಇದ್ರೊಳಗೆ ಅದಾವ. ಇಲ್ಲಿ ನೋಡ್ರಿ ಈ ಥರ ಏನೋ ಹಿಂಜ್ತಾರಲ್ಲ ಅದೇ ಮುನ್ನಿ ಹಿಂಜದು ಮತ್ತು ದಾರ ಸುತ್ತುದು ಇದು ಥರ ಮಾಡ್ತಿರ್ತಾರ. ಸೊ ಇದೆಲ್ಲ ಐತಿ ಇಲ್ಲಿ. ಇದೇನೋ ಇದು ದ್ರಾಕ್ಷಿ ರಸ ಅದು ಹಿಂಗೇನ್ರಿ ಇದು. ಇದು ಮ್ಯಾಲಿಂದ ಇದು ಈಗೀಗ ಆಗೈತಿ ಯೂನಿವರ್ಸಿಟಿ ಅಂದ್ರೆ ತೋಟಗಾರಿಕಾ ವಿಜ್ಞಾನಗಳ ವಿದ್ಯಾಲಯ ವಿಶ್ವವಿದ್ಯಾಲಯ ಬಾಗಲಕೋಟೆ. ಇದು ಭಾಳ ಚಂದ ಇರ್ತೈತಿ. ವರ್ಷಕ್ಕೊಮ್ಮೆ ಇರ್ತೈತಿ. ಎಲ್ಲ ಥರ ಫ್ರೂಟ್ಸ್ ಇಂಥರ ಡಿಸೈನ್ ಮಾಡಿರ್ತಾರೆ ಎಲ್ಲನೂ. ಸೊ ಅಟ್ ಚೆನ್ನಾಗಿರ್ತೈತಿ. ಅದನ್ನ ಈಗ ಹಾಕ್ಯಾರ. ಸೊ ಇದು ಈಗೀಗ ಆರಾಮೈತೆನ ಎಲ್ಲನೂ ಐತಿ ನೋಡ್ರಿ ಇದ್ರೊಳಗೆ. ರಾಜ್ಯದ ಹೆಮ್ಮೆಯ ಫಲ ಸಂಕೇತ ದಾಂಡ್ರಿ. ಪಂಚಾಯತ್ ಬಿಲ್ಡಿಂಗ್ ಅಲ್ಲ ಇದು. ಪಂಚಾಯತ್ಗಳು ಯಾವ್ಯಾವ ಊರದ್ದು ಅಂದ್ರೆ ಸಿಮಿಕೆರಿದೈತಿ ಮತ್ತು ಸಿಕ್ಕಳವಾಡಿ ಚಿಕ್ಕಮಲಗಿ ಬೇನಾಳ್ ಆ ಊರಿನ ಪಂಚಾಯತ್ಗಳು. ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್. ಸೊ ಇವೆಲ್ಲ ದೇವಸ್ಥಾನಗಳು ಅದಾವ ನೋಡ್ರಿ. ಯಾವುದಂದ್ರೆ ಕೋಲಾರ, ಕಲಾದಗಿ, ಮುತ್ತಲದಿನ್ನಿ, ಬಾಗಲಕೋಟೆ, ಬಿರ್ಕಬ್ಬಿ, ಬಳುತಿ, ಬೆಳುಬಿ, ವೀರಾಪುರ, ಟಕ್ಕೋಡ, ಸೌದಿ, ಕಲಾದಿ ಮತ್ತು ಬಂಗಾರಗುಂಡ, ಮುತ್ತೂರು. ಈ ಥರ ಎಲ್ಲ ದೇವ್ರ ದೇವಸ್ಥಾನಗಳು ಇಲ್ಲಿದಾವು. ಇದು ಹಾಲ್ ಮಾಡ್ತಿದ್ದು ನೋಡ್ರಿ. ಹೋಗಿ ಬಂದಿರ ನೀವು ಇಲ್ಲಿ? ಹೋಗಿ ಇಲ್ಲಿ ಫೋಟೋಸ್ ತೆಗ್ದೇವು ನಾವು. ಸೊ ಏನೆಲ್ಲ ಹಳ್ಳಿ ವಾತಾವರಣದೊಳಗೆ ಐತಿ ನೋಡ್ರಿ, ಅದೆಲ್ಲನೂ ಇಲ್ಲೇ ಐತಿ. ಹಳ್ಳಿ ವಾತಾವರಣ ಏನಂಬುದೆಲ್ಲ ಇದೊಂದು ಇದಕ್ಕೆ ಬಂದ್ರೆ ಗೊತ್ತಾಗ್ತದೆ ನಮಗಂತೂ. ಸೊ ಈಗ ಕೃಷ್ಣ ಮೇಲ್ದಂಡೆ ಯೋಜನೆದ್ದು ಮುಗೀತಿ. ಇನ್ನು ನೋಡ್ರಿ ವೈಷ್ಣವ ಶಿಲ್ಪ ಗ್ಯಾಲರಿ ಅಂತ ಐತಿ ಮ್ಯಾಗ ನೋಡ್ಬೋದು. ಸೊ ಈಗ ಅಲ್ಲಿ ಹೋಗ್ತೀನಿ ನಾನು. ಅಲ್ಲೆಲ್ಲ ಏನೆಲ್ಲ ಐತಿ ಅಂತ ನಿಮಗೆ ನಾನು ತೋರಿಸ್ತೀನಿ ಬರ್ರಿ. ಹಂಗೆ ಇವೆಲ್ಲ ಮಡಿಕೆ ಚೂರುಗಳಿದಾವ. ಪ್ಲಸ್ ಇಲ್ಲಿ ಕಾರ್ನಿಲಿಯನ್ ಮನಿ ಅಂತೈತೆ ನೋಡ್ರಿ. ಇವೆಲ್ಲ
ನೋಡ್ರಿ ವಾದ್ಯಗಳು ಅಂತ ಅದಾವ ಇಲ್ಲಿ. ವಾದ್ಯಗಳು ಅಲ್ವ. ಸೊ ಆಗಿನ ಕಾಲದ ಮಂದಿ ಯಾವ ಥರದನ್ನ ಬಳಸ್ತಿದ್ರ, ಆರತಿ ತಟ್ಟೆ ಅಂದರೆ ಈ ಥರ ಇದೆಲ್ಲ ನೋಡ್ಬೋದು ನಾವಿಲ್ಲಿ. ಸೊ ಮತ್ತು ಕೆತ್ತನೆ ಎಲ್ಲ ಹೋಗ್ಬಿಟ್ಟವ. ಸೊ ಅದು ಸಕ್ಕರೆ ಇಟ್ಟಾರ ಇಲ್ಲಿ. ಆಯುಧಗಳು ನೋಡ್ರಿ, ಆಗಿನ ಕಾಲದ ಆಯುಧಗಳು ಇವೆಲ್ಲ. ಏನು ಕಟಾರಿ, ಖಡ್ಗಗಳು, ಚೂರಿ, ದ್ವಾರಪಾಲ ಈ ಥರ ನಿಂತಿರ್ತಾರಲ್ಲ, ದ್ವಾರಪಾಲ ಸಕ್ರೆ ತೋರ್ಸ್ಯಾರ ಇಲ್ಲಿ. ಸೊ ಆಗ ಚೂರಿಗೆ ಕಟ್ಗೆ ಹೊದಕಿ ಥರ ಹಿಂಗೆ ತೆಗಿತಿರ್ತಾರೆ ನೋಡ್ರಿ, ಅದು ಐತಿ ಇಲ್ಲೆಲ್ಲ. ಇದಕ್ಕೆಲ್ಲ ಏನು ಗೊತ್ತಿಲ್ಲ ನನಗೆ. ಮತ್ತು ಬರ್ಚಿ ಅಂದ್ರೆ ನನಗೆ ಗೊತ್ತೈತಿ, ಯಾಕಂದ್ರೆ ಬರ್ಚಿ ಎಸೆತ ಅಂತ ನಮ್ಗೆ ಸ್ಕೂಲ್ ಒಳಗೆ ಹೇಳ್ಕೊಟ್ಟಾರ. ಸೊ ಬರ್ಚಿ ಅನ್ನೋದು ಮಾತ್ರ ನನಗೆ ಗೊತ್ತೈತಿ. ಸೊ ಇವ ಯಾವುದೋ ಶಾಸನಗಳು ಅಂತ ಇರ್ಬೋದು, ಯಾಕಂದ್ರೆ ಇಲ್ಲಿ ಕೆತ್ತನೆಗಳು ಕಾಣಾಗುತ್ತಾವ, ಕಲ್ಲಿನ ಮ್ಯಾಗ ಕೆತ್ತಿದ್ದು ಅದು ಎಲ್ಲ ಕಾಣಿಸ್ತಾವ. ಆದ್ರೆ ಎಲ್ಲನೂ ಹಳಗನ್ನಡ ಐತಿ. ನಾನು ಗಮನಿಸಿದ ಪ್ರಕಾರ ನಮ್ಗೆ ಹಳಗನ್ನಡ ಅರ್ಥ ಆಗ್ತಾವ. ಸೊ ಮತ್ತು ಬೇರೆ ಬೇರೆನೂ ಅದಾವ. ಇವೆಲ್ಲ ದೇವಸ್ಥಾನದ ಹೆಸರು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಶಾಸನಗಳಂತ ಇವೆಲ್ಲ ಇಲ್ಲಿ ಕೊಟ್ಟಾರ. ಆಗಿ ಶೈವ ಶಿಲ್ಪಕಲಾ ಕೇಂದ್ರಕ್ಕೆ ನಾವು ಹೊಂಟೀವಿ. ಏನು ಒಂದು ಸಾಂಗ್ ಹಾಡಾಕತ್ತೆ ಏನ್ರಲ್ಲ, ಹಾಡು ಜೈ ಗಣೇಶ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವ. ಇದೆಲ್ಲ ಜಮಖಂಡಿ ರಾಜರ ವಂಶಾವಳಿ ಏನೈತೆ ನೋಡ್ರಿ ಇಲ್ಲಿ. ಹಾಂ ಒನ್ ನಂಬರ್ ಇರಬೇಕಲ್ಲ, ಸುಮ್ಮನೆ ಮಲ್ಕೊಂಡೆಲ್ಲ ನಿದ್ದೆ ಮಾಡಕತ್ತಾನ ಗಣೇಶ ಅಂದ್ರೆ 1 ನಂಬರ. ಸೊ ಈಶ್ವರಲಿಂಗ ಐತಿ, ಮತ್ತು ಬಸವಣ್ಣ ಐತಿ. ಸೊ ಮತ್ತಿನ್ನು ತೋರಿಸ್ಬೇಕು ನಾನು ನಿಮ್ಗೆ. ಇಲ್ಲಿ ಎಲ್ಲ ಖಡ್ಗಗಳು ಅದ ನೋಡ್ರಿ. ಗದೆ, ಆಂಜನೇಯನ ಕೈಯಾಗಿರೋ ಗದೆ ಐತಿ ನೋಡ್ರಿ. ಇದು ಜೈನ ಶಿಲ್ಪಕಲಾ ಗ್ಯಾಲ್ರಿ ನೋಡ್ರಿ. ಸೊ ನೋಡ್ರಿ, ಫಸ್ಟ್ ಬಂದ ತಕ್ಷಣ ನಮ್ಗೆ ನೋಡಕತ್ತೀವಿ ಇಲ್ಲಿ ಇವು ಎಲ್ಲ ಕಾಯಿನ್ ಇರ್ಬೋದು. ಕಾಯಿನ್ಸ ನೋಡ್ರಿ, ಇದೆಲ್ಲ ಆ ಥರ ಇದ್ರ ಥರ ಕಾಣಾಕತ್ತೈತಿ, ಬಟ್ ಕ್ಲಿಯರಾಗಿ ಕಾಣಿಸ್ತಿಲ್ಲ ನಿಮಗಿಲ್ಲಿ. ಸೊ ನೀವು ಯಾರೆಲ್ಲ ಈ ಥರ ದುಡ್ಡು ನೋಡ್ರಿ, ಸೊ ನೋಡ್ರಿ ನಾಣ್ಯಗಳು ಯಾವ ಥರ ಅದಾವೆ ಇಲ್ಲೆಲ್ಲ ಅಂಥೇಳಿ. ಸೊ ಡಿಸೈನಿಂಗ್ ನಾಣ್ಯಗಳು ಅದಾವಪ್ಪ ಇಲ್ಲೆಲ್ಲ ನೋಡ್ರಿ, ಜೂಮ್ ಆಗಿ ತೋರಿಸ್ತೀನಿ ನಿಮ್ಗೆ. ಡಿಸೈನ್ ಅಂದರೆ ಮೊದಲಿನ ಕಾಲಿಂದ. ಹಾಂ, ರೌಂಡ್ ಶೇಪ್, ಫ್ಲವರ್ ಶೇಪ್ ಎಲ್ಲ ಥರ ಅದಾವೆ ಇಲ್ಲಿ. ಕಾಯಿನ್ಸ್ ಈ ಥರ ಅದಾವ. ಮತ್ತು ನೋಟ್ಗಳನ್ನ ನೋಡ್ಬೋದು ನಾವು. 1000 ರೂಪಾಯಿ ನೋಟ್ ನೋಡ್ರಿ ಇಲ್ಲೈತಿ. ಇದು 1000 ರೂಪಾಯಿ ನೋಟು.
ಸೊ 5 ನೋಟ್. ಸೊ ಅದೆಷ್ಟು ₹1 ನೋಟ್ ಇತ್ತು ಆಗ. ಹಾಂ ಅಲ್ಲೈತೆ ನೋಡಿ ₹1 ನೋಟ್ ಸಕ್ರೆ ಐತಿ. ₹1 ನೋಟ್ ಸಕ್ರೆ ಐತಿ. ಸೊ ₹100 ನೋಟ್, ₹500 ನೋಟ್. ಇವೇನು ಕಲ್ಲಿನ ಥರ ಅದಾವ ಇವು. ಆಗಿನ ನಾಣ್ಯಗಳು ಯಾವ ಥರ ಅದ ನೋಡು. ಕಲ್ಲಿನ ಥರ ಅದ ನೋಡ್ರಿ. ಇಲ್ಲಂತೂ ನೋಡ್ಬೋದು ನೀವು ಇದನ್ನ. ಇದಲ್ಲ, ಇದು ಸೇಮ್ ಕಲ್ಲ ಅದ. ನಾನು ಬೇಕಾ ಸೇಮ್ ಆ ಥರ ಐತಿ ಇದು. ಸೊ ಮತ್ತು ನೋಡ್ರಿ ₹10 ನೋಟ್. ಇದು ₹10. ನಾವು ಈ ಥರ ನೋಡೇ ಇಲ್ಲ ಆ್ಯಕ್ಚುಲಿ, ನಿಜ ಹೇಳ್ಬೇಕಂದ್ರೆ. ಇದು ₹2 ನೋಟ್ ನೋಡ್ರಿ. ಇದು ನೋಡಿನ ಬಿಡ, ₹5 ನೋಟ್. ಇದನ್ನೆಲ್ಲ ನೋಡಿನ ನಾನು. ಸೊ ಹರಿದೋಗ್ದಾರ ನೋಡ್ರಿ ಇಲ್ಲೊಂದು ನೋಟ್. ಇದು ಮೊದಲಿಂದ ₹2, ₹5, ₹10, ₹20, ₹50, ₹50, ಇದು ₹100 ಪ್ಲಸ್ 50, 20, 10, 5, 2, 1. ಇಲ್ಲಪ್ಪ ಎಷ್ಟು ಸಖತ್ತಾಗಿದಾವೆ ಕಾಯಿನ್ಸ್ ಎಲ್ಲ. ಇದ್ರೊಳಗೆ ಒಂದು ಕಾಯಿನ್ ಇಲ್ಲ ನೋಡ್ರಿ, ಯಾವುದಂತ ಹೇಳಿಬಿಡಿ. ಇದ್ರೊಳಗೆ ಒಂದು ಕಾಯಿನ್ಸ್ ಇಲ್ಲ ನೋಡು. ಸೊ ಆ ಕಡೆಗೆ ಹೋಗಿ ತೋರಿಸ್ತೀನಿ ನಿಮಗೀಗ. ನೇಪಾಲ್ ನೋಟ್ ಐತಿ ನೋಡಿ. ನೇಪಾಲ್ ರಾಷ್ಟ್ರ ಬ್ಯಾಂಕ್ ಇಲ್ಲ ₹20. ಹಾಂ ಅದು ತಳಗಿನ ಸುತ್ತ ಐತಿ ನೋಡಿ. ₹5 ನೇಪಾಲ್. ಇದೆಲ್ಲ ನೇಪಾಳದ ಇರಬೇಕು ಇದು ಲೈನ್. ಬ್ರಿಟಿಷ್ ನಾಣ್ಯಗಳಂತ ನೋಡ್ರಿ. ಆಗ ಬ್ರಿಟಿಷರ ಕಾಲದ ನಾಣ್ಯಗಳಿವೆಲ್ಲ. ಸಿಂಗಾಪುರ್, ಅದ್ರ ಮ್ಯಾಗ ಸಿಂಗಾಪುರ ಅಂತ ಬರ್ತೈತೆ ನೋಡ್ರಿ ನೋಟ್ನಾಗೆಲ್ಲ. ಒಂದು ತಟ್ಟೆ ಒಳಗೆಲ್ಲ ಹಾಕಿಟ್ಬಿಟ್ಟಾರ ಕಾಯಿನ್ಸ್ ಎಲ್ಲ. ಹಾಂ ಬಂದೆ ರೀ. ಸೊ ಇದ್ರೊಳಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಯಾವ ಥರದ್ದು ಒಂದು ಕಾಯಿನ್ ಇಲ್ಲ ಅಂತೇಳಿ. ನನಗೊಂದು ಕಾಯಿನ್ನ ಗಮನಿಸ್ತೀನಿ ನಾನು. ಸೊ ಆ ಥರದ್ದು ಕಾಯಿನ್ ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತೆ. ಸೊ ನೀವು ಕಮೆಂಟ್ ಮಾಡಿರಿ ಗೊತ್ತಿದ್ರೆ. ನಾನೇ ಮಾಡ್ತೀನಿ. ಆಯಿತು, ಯಾವುದಿರ್ಬೋದು ಹೇಳು ಹಂಗಿದ್ರೆ. ಇಲ್ಲಿ ಹೇಳಬೇಡ, ವಿಡಿಯೋದಾಗ ಕಮೆಂಟ್ ಮಾಡು. ಸೊ ಇಲ್ಲಿ ನೋಡ್ರಿ ಈಗ. ಸೊ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಮಾಡಿಕೊಂಡು ಬರುವಂಥ ಹೆಣ್ಮಕ್ಳದ್ದು ಕೆತ್ತನೆ ಮೂಲಕನೇ ಆಗೈತಿಲ್ಲೆಲ್ಲ ಇದು. ಸೊ ದೇವಸ್ಥಾನ ಅಂದ್ರೆ ಯಾವ ಥರ ಎಲ್ಲ ಇರ್ತೈತೆ ಅದನ್ನೆಲ್ಲ ಕ್ರಿಯೇಟ್ ಮಾಡ್ಯಾರ. ಕಟಂಜರಿ ಇಲ್ಲೆಲ್ಲ ದೇವಸ್ಥಾನಗಳು ನೋಡ್ರಿ. ಜೋಕಾಲಿ ಕಟ್ಟಾರ, ಗಿಡಕ್ಕೆಲ್ಲ ಜೋಕಾಲಿ ಕಟ್ತಾರಲ್ಲ ಆ ಥರ ಎಲ್ಲ ಐತಿ. ಹಾಂ ತೊಟ್ಲ ಜೋಕಾಲಿ ಅಲ್ಲ, ಸಾರಿ ತೊಟ್ಲು. ಸೊ ಇದು ನೋಡ್ರಿ ಗ್ರಾಮೀಣ ಚಾವಡಿ ಅಂತೇಳಿ. ಸೊ ಇಲ್ಲಿ ನೋಡ್ರಿ ಕಿರಾಣಿ ಅಂಗಡಿ ಒಳಗೆ ಯಾವ ಥರ ಎಲ್ಲ ಮಾರ್ತಿರ್ತಾರ. ಸೊ ತಕ್ಕಡಿ ಮ್ಯಾಗೆಲ್ಲ ಕಲ್ಲು ಹಚ್ಕೊಂಡು ಕುಂತಾರ. ಸೊ ಇಲ್ಲಿ ತೊಗೊಳಕ್ಕೆ ಬಂದಾರ ಇವರು. ಏನೇ ಎಷ್ಟು ಕೆಜಿ ತೊಗೋತಾರ ಎಲ್ಲ. ಎಷ್ಟು ಚಂದ ಐತೆ ನೋಡ್ರಿ ಎಲ್ಲನೂ. ಇದು ಬಾಡಿಗೆ ಮಾಡ್ದು ಹಿಂಗೆ ಕದಾಗಿದ ಎಲ್ಲ ಹಾಸ್ತಿರ್ತಾರಲ್ಲ ಅವ್ರದ್ದು. ಕಟ್ಗೆ ಕಡಿಯೋದು ಇವ್ರ ಕಂಬಾರ್ ನೋಡು. ಕಾರ್ಪೆಂಟರ್ ಆ ಥರ ಕಾರ್ಪೆಂಟರ್. ಇದೇನಿರ್ಬೋದು ಹೇಳೋಣ. ಪತ್ತಾರ ಅಂಗಡಿಯಾರ
ಆಗಿನ ಕಾಲದ ಪತ್ತಾರ ಅಂಗಡಿದು ನೋಡ್ರಿ ಇದು. ಸೊ ಇಲ್ಲಿ ನೋಡ್ಬೋದು ನಾವು ಕಾಸಿ ಈ ಥರ ಕುಂಟಿ ಕೂರ್ಗಿಗೆಲ್ಲ ತಯಾರು ಮಾಡ್ತಾ ಇರ್ತಾರಲ್ಲ ಆ ಥರ ಎಲ್ಲ ಮಾಡಾಕ್ತಾರೆ ಇಲ್ಲಿ. ಇಲ್ಲಿ ನೋಡ್ಬೋದು ಅವಾಗೆ ತಾಯಿ ಹಾಲು ಅನ್ಸೋದ್ರ ಮೂಲಕ ಬಳಿ ಇಟ್ಕೊಳಕತ್ತಾಳ. ಸೊ ಅದನ್ನು ಎಲ್ಲ ಇಲ್ಲಿ ತೋರ್ಸ್ಯಾರ. ವಾವ್, ಆ ಹುಡುಗಿ ಡ್ರೆಸ್ ಅಂತ ಸಾಕತ್ತು ಇಷ್ಟ ಆಯ್ತು ನನಗತ್ರು. ನೆಕ್ಲೆಸ್ ಅದು ಎಲ್ಲ ಎಷ್ಟು ಕ್ರಿಯೇಟಿವ್ ಆಗಿ ತೋರ್ಸ್ಯಾರ ಎಲ್ಲದ್ರಾಗೂ. ಸೊ ಇದು ಚರಕ ನೇಯೋದು ನೋಡ್ರಿ, ಚರಕ ಸೀರೆ ಮಾಡ್ತಾರಲ್ಲ ಆ ಥರದ್ದೆಲ್ಲ ಇದು. ಸೊ ಇವರು ಕುಂಬಾರ ನೋಡ್ರಿ, ಇಲ್ಲಿ ಮಣ್ಣು ಕಲಸೋದು. ಸೊ ಇಲ್ಲಿ ಇಟ್ಟು ಕಡ್ಗೆ ಮಾಡೋದು, ಇಲ್ಲಿ ಬಡ್ದು ಇದು ಮಾಡ್ತಾರೆ ನೋಡ್ರಿ ಇವರೆಲ್ಲ. ಇದೆಲ್ಲ ಕಂಬಾರ ಮನೆ ಎಷ್ಟು ನೀಟಾಗಿ ತೋರಿಸ್ಯಾರ ಎಲ್ಲಾನು. ಪೇಡ್ ಮೇಕರ್ ಅಂದ್ರೆ ಗಾದಿ ಬೀದಿ ಮಾಡ್ತೀವಿ. ಹೆಣ್ಕೆ ಹೆಣಿತಿರ್ತಾರೆ ನೋಡ್ರಿ, ಗಾದಿ ಹೆಣಿಯೋದು ಕೌದಿ ಮಾಡೋದು ಮಾಡ್ತಿರ್ತಾರಲ್ಲ, ಪಿಂಜಾರ್ ಅಂತ ನೋಡ್ರಿ ಅವ್ರ. ಸೊ ಅದ ಸಕ್ರೆ ಇಲ್ಲಿ ತೋರ್ಸ್ಯಾರ. ಇದು ಆಯಿಲ್ ಹಾಂ, ಎಣ್ಣೆ ಗಾಣಿಗ ಎಣ್ಣೆ ತಯಾರು ಮಾಡ್ತಿರ್ತಾರಲ್ರಿ, ಎತ್ತ ಕಟ್ಟಿ ತಿರ್ಗಿಸ್ತಿರ್ತಾರ. ಸೊ ಅದು ಐತೆ ನೋಡ್ರಿ ಇಲ್ಲಿ. ಇಲ್ಲಿ ಮೊದಲು ಬರೋದಿತ್ತು ನನಗೆ ಖರೆ ಅಂದ್ರೆ ದಾಡಿ ಬಿಡಿ ಮಾಡಕ್ಕೆ, ಕಟ್ಟಿಂಗ್ ಮಾಡಕ್ಕೆ. ಸೊ ಇಲ್ಲಿ ಕ್ಷೌರಿಕ ಅಂತಂತಾರ. ಅವ್ನ ನಂಬರ್ ಹಚ್ಚಾರ ನೋಡಲ್ಲಿ ಹಿಂದೆ. ಸೊ ಇದು ಕಟ್ಟಿಂಗ್ ಶಾಪ್ ಥರ ನೋಡ್ರಿ ಇದೆಲ್ಲ. ಸೊ ಇದು ಬುಟ್ಟಿ ತಯಾರಿಸೋದು ನೋಡ್ರಿ, ಇದು ಬುಟ್ಟಿ ಹಿಂತಾರಲ್ಲ ಆ ಥರ ಬುಟ್ಟಿ ತಯಾರಿಕೆ ಇದು. ಚಪ್ಪಲ್ ಅಂಗಡಿ ಅದರಿಂದ ನೋಡಿರ್ಬೋದು ನಾವು, ಅಲ್ಲಿ ಐತೆ ಹೆಸರು ಸಮಗಾರ್ ಅಂತೇಳಿ. ಸೊ ಇದು ಮಾಡ್ತಿರ್ತಾರೆ ಇವ್ರ ಕೆಲಸ, ಅವ್ರ ಕೆಲಸ. ಇದು ಮೀನ ಹಿಡಿಯೋದೈತೆ ಏನೈತೆ ಯಾರಿಗೆ ಗೊತ್ತು. ಇಲ್ಲ, ಅದು ಬುಟ್ಟಿ ಮಾಡೋದು. ಹಾಂ, ರೊಟ್ಟಿ ತಟ್ಟಿ ಕ್ರಿಯೇಟ್ ಮಾಡಾಕ್ತಾರ ಅವರು. ಸೊ ಅದು ಐತಿ ಇಲ್ಲಿ. ಉಣ್ಣಿ ಕಂಬಳಿ ಹೆಣಿಯಾಕತ್ತಾರ ನೋಡ್ರಿ ಇಲ್ಲಿ. ಕಂಬಳಿ ಹೆಣಿಯೋದು ಹಳ್ಳಿಯ ಗೌಡ್ರ ಮನೆಗೆ ಹೋಗೋದಾರ ನೋಡ್ರಿ ಇದು. ಏನು ದಾರ್ಲು ನನಗಿಂತ ಮುಂಚೆ ನೀನೇ ಎಲ್ಲ ಹೊಂಟಿ. ಹಾಂ, ತೋರಿಸ್ನಲ್ಲಿಪ್ಪ. ಸೊ ಗೌಡ್ರ ಮನೆ ಮುಂದೆ ಗಾರ್ಡನ್ ಎಲ್ಲ ನೋಡ್ರಿ, ಗಾರ್ಡನ್ ಕ್ರಿಯೇಟ್ ಮಾಡ್ಯಾರ. ಸೊ ಫಸ್ಟ್ ಅನ್ನೊಳಗೆ ಗೌಡ್ರ ಮನೆಯಾಗ ಹುಡುಗರು ಎಲ್ಲ ಆಟ ಆಡಾಕತ್ತಾರೆ. ಈಗ ಕುಂಟಪಿಲ್ಲೆ ಆಡಾಕತ್ತಾರೆ ನೋಡ್ರಿ. ಸೊ ಒಬ್ಬೊಬ್ಬರ ಎಮ್ಮೆ ಮೈ ತೊಳೆಯಾಕತ್ತಾರ. ಸೊ ಹಂಗೆ ಒಂದು ಹುಡುಗ ನಾಯಿ ಜೊತೆ ಆಟ ಆಡಾಕ್ತಾನ. ಅಲ್ಲಿ ಅಜ್ಜ ಎಲ್ಲಿ ಅಡಿಕೆ ಹಾಕೋತ, ಮೊಮ್ಮಗಳು ಅಜ್ಜನ ಹತ್ರ ಹೊಂಟಾಳ. ಸೊ ಅದೇ ಎಲ್ಲ ಐತಿ ಇಲ್ಲಿ. ಸೊ ಇದನ್ನು ನೋಡ್ರಿ ಗೌಡ್ರ ಮನೆ. ಸೊ ಬರ್ರಿ ಬಲ್ಗಾಲ್ ಇಟ್ಟು ಹೋಗುನು. ಎತ್ತದು ಎಲ್ಲ ನೋಡ್ಬೋದು ನಾವು. ನೋಡ್ರಿ ಇಲ್ಲೆಲ್ಲ ದನಗಳು ಅದಾವ. ಮತ್ತು ಹಾಲು ಹಿಂಡಾಕತ್ತಾರ ಹಂಗೆ. ಸೊ ಅಲ್ಲೊಂದು ಹುಡುಗನ ನೋಡಿ ಹಾಲು ಹಾಕಿಸ್ಕೋಕೆ ಬರಾಕತ್ತೈತೆ ದೊಡ್ಡ ಗ್ಲಾಸ್ ತೊಗೊಂಡ. ಮಕ್ಕಳನ್ನೆಲ್ಲ ಇಲ್ಲಿ ದನದ ಕಾಲಾಗತ್ತೆ ಬಿಡ್ಬಾರ್ದು, ಕರೆ ಆ ಹುಡುಗ ಇಳಿದು ಬಂದ್ಬಿಟ್ಟೈತಿ. ಸೊ ಈ ಸೈಡ್ ಎತ್ತುಗಳು ಅದಾವ, ಆ ಸೈಡ್ ಎಮ್ಮೆ ಅದು ಈ ಥರ ಅದಾವ.
ಸೊ ಇದು ನೋಡ್ರಿ ಗೌಡ್ರ ಮನೆಯ ಇದೇನಂತಾರ ಅಟ್ಟ ಅಂತ ಕರೀತಾರೆ ನಮ್ಮ ಸೈಡ್. ಸೊ ಅಟ್ಟ ಇದು. ಸೊ ಇದ್ರ ಮ್ಯಾಗ ಒಂದು ಮನಿ ಮಾಡ್ತಾರ ಹಂಗಲ್ಲ. ಮನೆ ಇಲ್ಲ, ಇಲ್ಲಿ ಮಕ್ಕೋಕೆ ಅಟ್ಟ ಇದೆ. ಸೊ ಇದ್ರೊಳಗೆಲ್ಲ ಅಟ್ಟದ ಮ್ಯಾಗ ಅವ್ರು ಏನೇನು ಇಟ್ಟಾರ ನೋಡ್ರಿ, ಹಳೆ ಕಾಲದ ಲತ್ತಿ ಗುಣಿ ಆಯ್ತು, ಮತ್ತು ಏನಾದರೂ ಸಲಿಕೆ ಕೂರ್ಗೆ ಈ ಥರ ಏನು ಇದ್ದಿದ್ದು ಬೊಗಾನಿ ಈ ಥರ ಎಲ್ಲ ಹೋಗ್ದಾರ. ಸೊ ಅದೆಲ್ಲ ಐತಿ. ಸೊ ಈಚೆ ಕಡೆ ಆದರೂ ಅಷ್ಟು ಕಡ್ಗೋಲತ್ತು ಎಲ್ಲನೂ ಹೋಗ್ದಾರ ಇಲ್ಲಿ. ಈ ಸೈಡ್ ನೋಡಿ ಹೆಂಗಂದ್ರೆ ಇಲ್ಲಿ ಇಲ್ಲಿ ಅಟ್ಟದ ಮ್ಯಾಗ ಹತ್ತು ಹೋಗಾಕಿದ ಈ ಥರ ಎಲ್ಲ ಮಾಡ್ತಿದ್ರು. ಆ ಸೈಡ್ ಇಲ್ಲ ಐತಿ. ಇಲ್ಲಿ ನೋಡ್ರಿ ಬೀಸೋದು ಬೀಸಾಕತ್ತಾರ ಇವ್ರ, ಕಾಳು ಬೀಸೋದು ಅದು. ಸೊ ಮತ್ತು ಹಂಗೆ ನೋಡ್ಬೋದು. ಇಲ್ಲಿ ನೋಡ್ರಿ ಕುಸಿನ ಎರ್ದು ಹಾಕಿದ್ರ ಅದೂ ಐತಿ. ಇಲ್ಲಿ ತೊಟ್ಟಲ್ದಾಗ ಹಾಕಕತ್ತಾರ. ಸೊ ಇಲ್ಲೆಲ್ಲ ನಾವು ಗಮನಿಸಿದಂಗೆ ತಳಗಡೆ ಊದು ಹಾಕಿದ್ದೊಂದು ಪ್ಲೇಟ್ ಸಕ್ರೆ ಐತಿ, ಮ್ಯಾಗ ಹಾಸಿಗೆ ಹಾಸ್ಯಾರ. ಸೊ ಇಷ್ಟೆಲ್ಲ ಐತಿ. ಇಲ್ಲೆಲ್ಲ ಮಕ್ಕಳು ಓದ್ಕೊಳಕತ್ತಾರ ನೋಡ್ರಿ. ಇವ್ರು ಮಕ್ಕಳು ಓದ್ಕೊಳ್ಸ್ಕ ಕ್ರಿಯೇಟ್ ಮಾಡ್ಯಾರ. ಸೊ ಅಜ್ಜ ಮೊಮ್ಮಗನ ಕರ್ಕೊಂಡು ಅಲ್ಲಿ ನೋಡಪ್ಪ ಅಲ್ಲಿ ನೋಡು ಅಂತ ಆಟ ಆಡ್ಸಾಕತ್ತಾನ. ಸೊ ಇಲ್ಲಿ ಒಂದು ಪಾಪು ಊಟ ಮಾಡಾಕತ್ತೈತಿ. ಮತ್ತು ಅಜ್ಜಿ ಅಂದ್ರೆ ಹಿಂಗೆ ಇರ್ತಾರಲ್ಲ, ಅಜ್ಜಿ ತಾತ ಅಂದ್ರೆ ಮೊಮ್ಮಕ್ಕಳನ್ನ ಕರ್ಕೊಳ್ದು ಅವ್ರ ಕೆಲಸ ಆಗಿರ್ತೈತಿ. ಗೌಡ್ರ ಮನ್ಯಾಗ ಗೌಡ್ರು ಅಂದ್ರೆ ಅವ್ರು. ಸೊ ಇವ್ರು ಅವ್ರ ವೈಫ್. ಇಲ್ಲಿ ಮೊಮ್ಮಕ್ಳಿಗೆ ಊಟ ಮಾಡಿಸೋದು ಎಲ್ಲನೂ ಐತಿ. ಸೊ ನಮ್ಮ ಮನ್ಯಾಗ ಹಾಕಿರ್ತೀವಲ್ಲ ಈ ಥರ ಎಲ್ಲ ಹೆಣೆದು ಹಾಕೋದು ಅದೆಲ್ಲ ಮಾಡಿರ್ತೀವಿ. ಅದು ಸಕ್ಕರೆ ಇಲ್ಲಿ ಐತಿ. ಸೊ ಇದ್ರೊಳಗೆ ಎಳ್ಳದವ್ರಿ ಮರದಾಗ ಹಸನ್ ಮಾಡಾಕತ್ತಾರ ನೋಡ್ರಿ. ಇವ್ರು ಹಸನ್ ಮಾಡಾಕತ್ತಾರ, ಅದ್ರೊಳಗೂ ಏನೋ ಹಾಕ್ಯಾರ. ಸೊ ಇವ್ರು ಕುಟ್ಟಾಕತ್ತಾರ. ಸೊ ಗೌಡ್ರ ಮನೆ ಸ್ವಸ್ಥರಿಗೆ ಭಾಳ ತಗದಿರ್ತೈತಿ ಇಲ್ಲಿ. ಸೊ ಒಬ್ಬಾಕಿ ಸೊಸಿ ಇದ್ರೆ ರೊಟ್ಟಿ ಮಾಡಾಕತ್ತಾಳ ನೋಡು, ರೊಟ್ಟಿ ಎಲ್ಲ. ಸೊ ಒಂದು ತೆಮ್ಯಾಗ ಇಕ್ಕ್ಯಾರ, ಒಂದು ರೊಟ್ಟಿದ್ರೊಡೆ ಐತಿ, ಒಂದು ಕಾಮನ್ಗೆ ಆಗೈತಿ, ಮತ್ತು ಎಲ್ಲ ಥರ ನೋಡ್ರಿ. ಸ್ವಲ್ಪ ಕಟುಕ್ ರೊಟ್ಟಿಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ನೋಡ್ಬೋದು ಅಡುಗೆ ಮನ್ಯಾಗ ಏನೆಲ್ಲ ಇರ್ತೈತೆ ಅದೆಲ್ಲ ಇಲ್ಲೇ ಐತಿ. ಸೊ ಪಳಿ ಅದಾವ, ಇಳ್ಗಿ ಮನೆ ಐತಿ, ಚಂಗೆ ಮನೆ ಐತಿ. ಸೊ ಹಂಗೆ ಏನೆಲ್ಲ ಚಮಚೆ ಆಯ್ತು ಏನಿರ್ತಾವೆ ನೋಡ್ರಿ ಎಲ್ಲನೂ ಇಲ್ಲ ಐತಿ. ಸೊ ನೀರು ತುಂಬ್ಕೊಳಕ್ಕಿದ್ದೆಲ್ಲ ಐತಿ ನೋಡ್ರಿ. ಸೊ ಇವ್ರು ಈಗ ಅವಾಗ ಎಷ್ಟನೇ ಸಸಿನೋ ಗೊತ್ತಿಲ್ಲ. ಸೊ ಇವ್ರು ಬೆಣ್ಣೆ ಕಡಿಯಾಕತ್ತಾರ ನೋಡ್ರಿ. ಪೂಜೆ ಮಾಡತ್ತ ಹೊಸ ಸೊಸಿಗೆ ಹಚ್ಚಿರ್ತಾರೆ ರೀ ಪೂಜೆ ಮಾಡೋದು. ಇವರು ಹೊಸ ಸೊಸಿ ಇದ್ದಿರಬೇಕು, ಯಾಕಂದ್ರೆ ಹೊಸ ಸೀರೆ ಅದು ಎಲ್ಲನೂ ಐತಿ. ಸೊ ಮತ್ತು ಅವ್ರು ಬಂದಿರ್ತಾರಲ್ಲ ಅವಾಗ ಚೈನಿ ಇರ್ತಾರಪ್ಪ. ಸೊ ಇವ್ರು ಪೂಜೆ ಮಾಡಾಕತ್ತಾರ ನೋಡ್ರಿ. ಎಷ್ಟೆಲ್ಲ ಚಂದ ಐತಿ ನಮ್ಮ ಗೌಡ್ರ ಮನೆ. ಸೊ ಇಲ್ಲಿ ಗಿಳಿದೊಂದು ಇದು ಐತಿ. ಗೌಡ್ರ ಅಂತಿತ್ತದ ನೋಡ್ರಿ ಇವ್ರ ಅಡ್ರೆಸ್. ಸೊ ಇಷ್ಟೊತ್ತನದು ನಮ್ಮ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಯ್ತು ನೋಡ್ರಿ, ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.